ಅಪ್ಪ ಡ್ಯಾಡಿ ಮಗ ಒಂದೇ ತರ ಇದಾರೆ ಅಂತ ಮಾತಾಡಿದ್ವಿ. ಹ್ಮ್ ಪ್ರಿಂಟ್ ಒಂದೇ ತರ ಇದಾರೆ ಅಂತ ಮಾತಾಡಿದ್ವಿ. ತುಮಕೂರಲ್ವಾ ಇದು? ಇದು ಹಿಂಗೆ ಎಷ್ಟಿದೆ ಸೈಟು? 30 ಈ ಕಂಬದಿಂದ ಅಲ್ಲಿವರೆಗೂ ಅದು 50. ಬೋರ್ವೆಲ್ಲ ಇದು? ಒಂದ್ ಸೆಕೆಂಡ್. ನಿಮ್ಮ ಹೆಸರು ಹೇಳ್ರಿ? ಗೋಪಾಲಪ್ಪ. ಸೈಟ್ ಚೆನ್ನಾಗಿದೆ. ಸೈಟ್ ಚೆನ್ನಾಗಿದೆ ಹೇಳಿದ್ರಲ್ಲ ಅವತ್ತೇ ನೀವು. ತುಂಬಾ ಚೆನ್ನಾಗಿದೆ, ಏನು ತೊಂದರೆ ಏನಿಲ್ಲ. ಅದೇ 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 ಚೆನ್ನಾಗಿದೆ. ಅದೇ ಅದೇ ಚೆನ್ನಾಗಿದೆ. ಎಲ್ಲ ಏನೇ ಮಾಡ್ಬೇಕಂದ್ರೂ ಕೂಡ ಈ ರೋಡು ಮುಂದಿನ ಇದು ನಾವು ಮುಂದಿನ ಒಂದು ಇದು ಇಟ್ಕೊಂಡೆ ಮೈಂಡ್ ಇಟ್ಕೊಂಡೆ. ಈಗ ರೋಡ್ ಆದ್ರೆ ಏನಾಗುತ್ತೆ, ಸಿಮೆಂಟ್ ರೋಡ್ ಸಿಸಿ ಏನೇ ಮಾಡಿದ್ರು ಕೂಡ ಹೈಟ್ ಮಾಡ್ತಾರೆ, 1 ಫೀಟ್ 1.5 ಫೀಟ್ ಹೈಟ್ ಮಾಡ್ತಾರೆ. ಅದನ್ನ ನಾವು ಗಮನದಲ್ಲಿ ಇಟ್ಕೊಂಡೆ ಇದನ್ನ ಫುಲ್ ಹೈಟ್ ಮಾಡ್ಕೊಂಡು ಆಮೇಲೆ ಸ್ಟಾರ್ಟ್ ಮಾಡಿ. ಸರಿನಾ? ಇಲ್ಲಾಂದ್ರೆ ತೊಂದರೆ ಮಾಡ್ಕೊಂಡಂಗ ಆಗುತ್ತೆ, ಸುಮ್ಮನೆ ದೊಡ್ಡ ಸಮಸ್ಯೆ ಅದು ಒಂದು. ಇದೆಲ್ಲ ಇದೆ ಬೋರ್ ಹಾಕ್ಸಿದ್ರಾಗ್ಲೇ ನೀರು ಚೆನ್ನಾಗಿ ಬಿದ್ದಿರಲ್ವಾ? ಎಷ್ಟು ಬಿದ್ದಿದೆ ನೀರು? 1 ಓಕೆ 30 50. ಓಕೆ ಚೆನ್ನಾಗಿದೆ. ಫಸ್ಟು ಮಣ್ಣು ಏರಿಸ್ಕೊಳ್ಳಿ, ಒಂದು 20 ಲೋಡ್ ಮಣ್ಣು ಏರಿಸ್ಕೊಂಡು. ಇಂಜಿನಿಯರ್ ಸರ್, ನಾವೆಲ್ಲ ಕೆಲಸ ಮಾಡಿದ್ಮೇಲೆ ನಾವು ಎಷ್ಟು ಹೈಟ್ ಮಾಡ್ಕೊಂಡು ಆಮೇಲೆ ನಾನು ಹೇಳೋದು ಸಾಧ್ಯವಾದಷ್ಟು ನೀವು ಮೊದ್ಲು ಏರಿಸ್ಕೊಂಡ್ಬಿಟ್ರೆ ಏನಾಗುತ್ತಂದ್ರೆ ನಿಮಗೆ ಪಾಸಿಟಿವ್ ಇರುತ್ತೆ. ಕೆಲಸ ಯಾವುದೇ ರೀತಿಗೆ ತೊಂದರೆ ಅಡೆತಡೆ ಆಗದಂಗೆ ಫಾಸ್ಟ್ ಆಗಿ ನಡೆದು ಹೋಗ್ತಿರುತ್ತೆ. ನಾವೇನ್ ಮಾಡ್ತೀವಿ ಅಂತಂದ್ರೆ ಎಲ್ಲ ಇಟ್ಕೊಂಡು ಲಾಸ್ಟಿಗೆ ಮಾಡ್ಕೊಂಡು ಅಂದಾಗ ಲಾಸ್ಟಿಗೆ ಮಾಡೋದೇನು ಎಲ್ಲ ಒಂದೇ, ಲಾಸ್ಟಿಗೆ ಮಾಡೋದು ಒಂದೇ ಅಲ್ವಾ? ಈಗ ಮಾಡೋದು ಒಂದೇ. ಅವ್ರು ಹೇಳಿದ್ದಂದ್ರೆ ನಾನು ಹೇಳಿದೆ ಆಕ್ಚುಲಿ. ಅದಕ್ಕೆ ನಾನು ಹೆಂಗೋ ಮಣ್ಣು ತೆಗಿತಲ್ಲ, ಅದು ಹೈಟ್ ಆಗುತ್ತೆ, ಅಲ್ಲಿ ಕಾಂಕ್ರೀಟ್ ಬಿಡ್ತದೆ. ಅಲ್ಲ, ಈಗ ಮಣ್ಣು ತೆಗೆದಕ್ಕೆ ಪಿಲ್ಲರ್ ತೆಗಿತಾರಲ್ವಾ, ಪಿಲ್ಲರ್ ತೆಗೆದಟ್ಲೆ ಆ ಮಣ್ಣು ಬೇಕಾದ್ರೆ ಹಾಕ್ಲಿ, ತೊಂದ್ರೆ ಏನಲ್ಲ. ಇನ್ನೂ ಬೇಕಾದ್ರೆ ಸ್ವಲ್ಪ ಮಣ್ಣು ಅವರು ಹಾಕಿ ಆಮೇಲೆ ಕಟ್ ಸ್ಟಾರ್ಟ್ ಮಾಡ್ಲಿ. ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿ. ಈಗ ಅವ್ರು ಹೇಳಿದ್ದೇನೆ, ನಾನು ಅದು ಹೇಳಿದ್ದು. ಶಾರ್ಟೇಜ್ ಅನ್ನ ಆದ್ರೆ ಶಾರ್ಟೇಜ್ ಹೈಟ್ ಮಾಡೋಣ ಅಂತೇಳಿ ಇದು ಮಾಡಿದ್ದು. ಅವರು ಫಸ್ಟ್ ಹಾಕೋದು ಬೇಡ, ಯಾಕಂದ್ರೆ ಡಬಲ್ ಕೆಲಸ ಆಗುತ್ತೆ. ಇದೆಲ್ಲ ಸೈಡ್ ಮೇಲೆ ಹಾಕ್ತಿಲ್ಲ, ಎಲ್ಲ ಆದ್ಮೇಲೆ ಹೈಟ್ ಹೇಳಿದಂಗೆ ನಾನೊಂದು ರಿಕ್ವೈರ್ಡ್ ಹೈಟ್ ಹೇಳಿದೆ. ಯಾವ್ದೋ ಒಂದು ಹೈಟ್ ಹೇಳಿದೆ ಅವ್ರಿಗೆ. ಮಾಡ್ಬೋದಾ ಹೈಟ್? ಇದಾ ಮಿನಿಮಮ್ 2 ಫೀಟ್ ಮಾಡ್ಕೊಳ್ಳಿ. ನಾನು 3.5 ಹೇಳಿದ್ದೀನಿ ಮಿನಿಮಮ್. ನಾನು ಹೇಳಿದೆ ಮಿನಿಮಮ್ 2 ಫೀಟ್ ಮಾಡಿ. ನೀವು 3 ಫೀಟ್ ಮಾಡಿದ್ರೆ ಏನೂ ತೊಂದರೆ ಇಲ್ಲ, 3.5 ಮಾಡಿದ್ರು ತೊಂದರೆ ಏನಿಲ್ಲ. ಎಷ್ಟು ನಾವು ಎತ್ತರ ಮಾಡ್ಕೊಳ್ತೀವ ಅಷ್ಟು ನಮ್ಗೆ ಬೆನಿಫಿಟ್ ಮಾಡ್ಕೊಳ್ಳೋಣ. ಇಲ್ಲ ಕೊಡಿ, ಇಲ್ಲೇ ಮಾಡ್ಕೊಡ್ತೀನಿ. ಏನ್ ಮಾತಾಡ್ತೀಯಪ್ಪ? ಆರಾಮಾಗಿ ನಿನಗೆ ಏನ್ ಬೇಕೋ ತಗೋ, ಮಾಡ್ಕೊಡ್ತೀನಿ ಅಲ್ವಾ? ತಪ್ಪೇನಿದೆಪ್ಪ ಅಲ್ವಾ? ಕೊಡಿ ಪೆನ್ ಕೊಡಿ. ಓಕೆ, ಇದು ಅಪ್ಡೇಟ್ ಮಾಡಿಸ್ಕೊಂಡಿರೋದು. ಮಾಡಿಸ್ಕೊಂಡಿದ್ದೀರಾ? ಇರ್ಲಿ ಪಾಪ. ಏನೇನು ಬೇಕು ನಿನಗೆ ಅಪ್ಪಿ? ಇಷ್ಟಲ್ವಾ? ಓಕೆ. ಏನು ಜೆರಾಕ್ಸ್ ಅಲ್ವಾ ಇದು? ಇದು ರೋಡ್ ಇದು. ಇಷ್ಟು ರೋಡ್, ಇಷ್ಟು ರೋಡ್. ಓಕೆ, ಥ್ಯಾಂಕ್ ಯು. ಡೋರ್ ಇದು. ಓಕೆನಾ? ಇದು ಯಾವುದಿದು? ವಿಂಡೋನಾ? ವಿಂಡೋ ಓಕೆ ಮಾಡ್ಬೋದು, ತೊಂದರೆ ಏನಿಲ್ಲ. ಲಿವಿಂಗು ಓಕೆ, ಪೂಜಾ ಓಕೆ, 4x4 ಸ್ಟೆಪ್ ಮಾಡ್ಕೊಳ್ಳಿ, ತೊಂದರೆ ಏನಿಲ್ಲ ಇದರಲ್ಲಿ. ಓಕೆ ಮಾಡ್ಬೋದು. ಕಿಚನ್ನು ಓಕೆ. ಇಲ್ಲಿ ವಿಂಡೋ ಕೊಡಿ, ವೆಂಟಿಲೇಟರ್ ಕೊಡಿ, ಇಲ್ಲೊಂದು ವಿಂಡೋ ಕೊಡಿ. ಓಕೆನಾ? ಈ ಕಡೆ ಬರಲಿ ವಿಂಡೋ. ಅಲ್ಲಿದೆ ವಿಂಡೋ ಇಲ್ಲಿ ಬರಲಿ, ಇಲ್ಲಿ ಬೇಡ, ವಿಂಡೋ ಇಲ್ಲಿ ಬರಲಿ. ಓಕೆ ಫಿನಿಶ್. ಇದೇನಿದು? ಸ್ಟೋರ್ಸ್ ಎಲ್ಲ ಮಾಡ್ಬೋದು. ಓಕೆ, ಸ್ವಲ್ಪ ಇಲ್ಲಿಗೆ ಬರಲಿ, ಇದು ಇಲ್ಲಿಗೆ ಬರುತ್ತೆ ಇದು ಸ್ಟವ್. ಓಕೆ, ಮೇನ್ ಡೋರು, ಮಾಸ್ಟರ್ ಬೆಡ್ಡು. ಓಕೆ, ಟಾಯ್ಲೆಟು. ಓಕೆ ಓಕೆ ಓಕೆ. ಟಾಯ್ಲೆಟು, ಬಾತ್ರೂಮ್ ಇಲ್ಲಿ ಬರಲಿ, ಇಲ್ಲಿಗೆ ಬರಲಿ. ಆ ಕಡೆ ಮಾಡ್ಬೋದು, ಮಾಡಿ. ಈ ರೂಮ್ಗೆ ಆಗುತ್ತೆ, ಇದು ಬೇಡ. ಈ ರೂಮಲ್ಲಿ ಟಾಯ್ಲೆಟ್ ಕೊಟ್ಟಿಲ್ಲ, ಇದು ಕಾಮನ್ ಟಾಯ್ಲೆಟ್. ಸರಿ, ಕಾಮನ್ ಟಾಯ್ಲೆಟ್. ಕಾಮನ್ ಟಾಯ್ಲೆಟ್ ಎಲ್ಲಿ ಕೊಟ್ರಾ?
ಬೇಡ ಇಲ್ಲಿ ನಾರ್ತ್ ಈಸ್ಟ್ ಆಗುತ್ತೆ, ಕಟ್ ಆಗುತ್ತೆ. ನನಗೆ ಹೇಳ್ತಿರಲ್ರಿ ನಾರ್ತ್ ಈಸ್ಟ್ ಇಳಿದೆ ಅಂತ ಅಲ್ವಾ? ನಾನೇನು ಪಟ್ಟಂತ ರೇಟ್ ಹಾಕ್ಬಿಡ್ತೀನಿ ಅಷ್ಟೇನೆ. ನನಗೇನು ಆಗ್ಬೇಕಾಗಿದೆ? 2 ಸೆಕೆಂಡಲ್ಲಿ ರೈಟ್ ಹಾಕಿ ಸೈನ್ ಮಾಡಿ ಹೋಗ್ತೀನಿ. ನಿಮ್ಮ ಮನೆ ಇದು, ನೀವು ಅನುಭವಿಸ್ರಿ, ಇದು ಬರಲ್ಲ. ಇದು ಇಲ್ಲಿದ್ರೆ ಹೆಣ್ಮಕ್ಳು ಆರೋಗ್ಯದಲ್ಲಿ ತುಂಬಾ ತೊಂದರೆ ಆಗತ್ತೆ, ಅರ್ಥ ಮಾಡ್ಕೊಳ್ಳಿ, ಸರಿನಾ? ಇದು ಯಾವುದೇ ಕಾರಣಕ್ಕೂ ಬರಲ್ಲ. ಒಂದು ಮಾಡೋ ಹಾಗಿದ್ರೆ ಇದು ಫ್ಲೈಟ್ ತಗೊಂಡು ಕಾಮನ್ ಮಾಡ್ಕೋಬಹುದು. 2 ರೂಮ್ ಮಧ್ಯದಲ್ಲಿ ಬೇಕಾದ್ರೆ ಟೈಪ್ ಮಾಡ್ಕೊಂಡು ಬಾತ್ರೂಮ್ ಟಾಯ್ಲೆಟ್ ಮಾಡ್ಕೊಂಡು ಇಲ್ಲಿ ಎಂಟ್ರಿ ತಗೊಂಡು ಇದು ಎಂಟ್ರಿ ತಗೊಂಡು ಇದು ಎಂಟ್ರಿ ತಗೊಳ್ಳಿ, ಇದು ಎಂಟ್ರಿ ತಗೊಳ್ಳಿ, ಚಿಕ್ಕದ್ ಮಾಡ್ಕೊಳ್ಳಿ ಕಾಮನ್ ಬೇಕಾದ್ರೆ, ತೊಂದ್ರೆ ಏನಿಲ್ಲ. ಇದು ಯಾವುದೇ ಕಾರಣಕ್ಕೂ ಬರಲ್ಲ. ಇದು ಕಾಂಪ್ರಮೈಸ್ ಆಗೋದು ಬೇಡ. ಹೊಸದಾಗಿ ಮದುವೆ ಕಟ್ತಾ ಇದೀವಿ, ಹಳೇದಾಗಿದ್ರೆ ಬಿಡಿ, ಏನೋ ನಡೀತೆ, ಏನೋ ಸದ್ಯಕ್ಕೆ ನಡೀತೆ ಅಂತ ಅನ್ಬೋದು. ಹೊಸದಾಗಿ ಕಟ್ತಾ ಇದೀವಿ, ಬಂಡವಾಳ ಆಗ್ತಾ ಇದೀವಲ್ವಾ? ಬಂಡವಾಳ ಆಗ್ತದೆ. ಸ್ಟೇರ್ ಕೇಸ್ ಎಲ್ಲಿ ಕೊಟ್ಟಿದ್ರಿ? ಡೂಪ್ಲೆಕ್ಸ್ ಅಲ್ವಾ? ಡೂಪ್ಲೆಕ್ಸ್ ಗ್ರೌಂಡ್ ಫ್ಲೋರ್ ಎಲ್ಲ ಕೊಟ್ರಿ. ಓಕೆ, ಇರ್ಲಿ ಬರ್ರಿ. ಇಲ್ಲಿ ಎಲ್ಲಿದೆ ಮನೆ? ಅಲ್ಲ, ಎಷ್ಟು ದೂರ ಇದೆ ಅಂದ್ರೆ? ಬೇಡಪ್ಪ, ನಾನು ಲೇಟ್ ಆಗತ್ತೆ, ಹೋಗ್ತೀನಿ, ತಲೆ ಕೆಡಿಸ್ಕೋಬೇಡಿ, ಬನ್ನಿ ಆರಾಮ. ಇಲ್ಲಿ ಅಲ್ವಾ? ಒಳಗೆ ಇಲ್ಲಿ ಕೊಟ್ಟಿದ್ರಲ್ವಾ? ಇಲ್ಲಿ ಹೊರ ಕೊಟ್ರ? ಇಲ್ಲಿ ಹಿಂಗ್ ಕೊಟ್ರ ಸ್ಟೇರ್ ಕೇಸು? ಒಳಗಿನ್ನ ಕೊಟ್ಟಿಲ್ಲ. ಇದು ಗ್ರೌಂಡ್ ಫ್ಲೋರ್ ಸ್ಟೇರ್ಕೇಸ್ ಸರಿ ಇದೆಯಾ? ಗ್ರೌಂಡ್ ಫ್ಲೋರ್ ಫಸ್ಟ್ ಕ್ಲಾಸ್ ಇದೆಯಲ್ಲ, ಚೆನ್ನಾಗಿದೆಯಲ್ವಾ? ಅದಕ್ಕೆ ಇಲ್ಲಿ ಕೊಡ್ಬೋದು, ಇಲ್ಲಿ ತೊಂದರೆ ಏನಿಲ್ಲ. ಇದೆಷ್ಟಿದೆ? 26 26 ಅಂತಂದ್ರೆ ನಾನು ಹೇಳೋದು, ಈಗ ಎಷ್ಟಿದೆ ನಮ್ದು? 30 ಇದೆಯಲ್ಲ? 30 ಇದೆ ನಮ್ದು. 30ರಲ್ಲಿ 4 ಕಡೆ ಹೋಯ್ತು. ಇಲ್ಲಿ 4 ಕಡೆ ನಾರ್ತ್ ಜಾಗ ಇದೆ. 4 ಕಡೆಯಿಂದ 4 ಜಾಗ ಅಲ್ಲ, 2 ಅಡಿ. ಅದಕ್ಕೆ 4 ಕಡೆ ಜಾಗ ಇದೆ ಒಟ್ಟು ನನಗೆ. ಟೋಟಲ್ 4 ಕಡೆ ಜಾಗ ಇದೆ. 4 ಕಡೆ ಇದ್ದಾಗ ಇಲ್ಲಿ 1 ಫೀಟ್ ಬಿಡ್ಬೋದು, ಇಲ್ಲಿ 3 ಫೀಟ್ ತಗೋಬಹುದು ನಾರ್ತ್. ಬಟ್ ಇವರು ಒಪ್ಪಿಲ್ಲ. ಯಾವುದು? ಗೌರ್ಮೆಂಟ್ ಅಂದ್ರೆ ಸೆಟ್ ಬ್ಯಾಕ್ 2 ಕಡೆ 2 ಅಡಿ ಬಿಡ್ಲೇಬೇಕು. 2.5 ಇದಾ? ನೀವು ಕನ್ಸರ್ವೆನ್ಸಿ ಹೇಳ್ತಿರೋದು? ಸರಿ ಒಪ್ಕೊಳ್ತೀನಿ. ಈಗ ನಿಮ್ ಕಾಂಪೌಂಡ್ ಅಲ್ಲಿ ಎಷ್ಟು ಜಾಗ ಬರುತ್ತೆ ಇಲ್ಲಿ? ಸರಿ, ಒಂದ್ ಕೆಲಸ ಮಾಡಿ, ಇಲ್ಲಿ 2 ಅಡಿ ಬಿಡ್ಲೇಬೇಕಂದಾಗ ಇಲ್ಲಿ ಮಿನಿಮಮ್ 3 ಫೀಟ್ ಬಿಟ್ಕೊಳಕ್ಕೆ 1 ಫೀಟ್ 26 ಮಾಡಿದೀವಲ್ಲ, 25 ಆದ್ರೂ ಮಾಡ್ಕೊಳ್ಳಿ. ಇದನ್ನ 1 ಫೀಟ್ ಒಟ್ಟು 3 ಫೀಟ್ ಬರ್ಲೇಬೇಕು ನನಗೆ. ಜಾಸ್ತಿ ಕೊಡಿ, ಸರಿನಾ? ಯಾಕಂದ್ರೆ ಮೇಲೆ ಬಾಲ್ಕನಿ ಬರುತ್ತೆ, ಮತ್ತೆ ಬಾಲ್ಕನಿ 2.5 ಕೊಟ್ಟಾಗ ನನಗೆ ಮಿನಿಮಮ್ 6 ಇಂಚಸ್ ನನಗೆ. ಯಾವ್ದು? ನಾರ್ತ್ ನಲ್ಲಿ ಬರುತ್ತಮ್ಮ. ನಾರ್ತ್ ಅಲ್ಲಿ ಬರುತ್ತೆ. ಎಲ್ಲಿ ನೀವು ಕೊಟ್ಟಿರೋದೀಗ? ಮೇಲೆ ಎಲ್ಲಿ ಕೊಟ್ಟಿರೋದು? ನಿಮ್ ಲೆಕ್ಕ ಈಗ ಇಷ್ಟು ಕೊಡಿ, ಬಟ್ ನಾರ್ತ್ ಕೊಡಿ. ಅದಾಯ್ತಾ? ನಾರ್ತ್ ಈಗ 3 ಅಡಿ 2.5 ಬೇಡ, ಮಿನಿಮಮ್ 2.5 ಬಾಲ್ಕನಿ ಕೊಡ್ಲೇಬೇಕಾ ಅಲ್ವಾ? ಕೊಡ್ತಾರೆ 2.5ಗೆ ಮೇಲೆ ಎಕ್ಸ್ಟೆಂಡ್ ಮಾಡಿದಾಗ ಮಿನಿಮಮ್ 2.5 ಬಾಲ್ಕನಿ ಕೊಡಿ 2.5. ಸ್ಟ್ರೈಟ್ ಕೊಡಿ, ಅದ್ನ ಹೇಳ್ತೀನಿ ನಾನು. ಮುಂದೆಂದು ಸಮಸ್ಯೆ ಆಗಲ್ಲ ನಿಮಗೆ. ಫಸ್ಟ್ ಫ್ಲೋರ್. ಓಕೆ, ಥ್ಯಾಂಕ್ ಯು. ಎಲ್ಲ ನೀವೇ ಇರೋದಾ? ಇನ್ನು ಬಾಡಿಗೆ ಕೊಡೋದಾ? ಇದು ಬಾಡಿಗೆ ಕೊಡೋದಾ? ಒಟ್ಟು ನಮ್ದಲ್ವಾ? ಸರಿ, ಓಕೆ. ಸ್ಟೇರ್ ಕೇಸು ಓಕೆ. ಇಲ್ಲಿ ಪಿಲ್ಲರ್ ಬಂದ್ಬಿಡುತ್ತೆ, ಇಲ್ಲಿ ಡಮ್ಮಿ ಪಿಲ್ಲರ್. ಓಕೆನಾ? ಇದು ಸ್ಟ್ರೈಟ್ ಲೆವೆಲ್ಗೆ. ಏನಪ್ಪಿ ಹೆಸರಮ್ಮ? ಗುರು. ಓಕೆನಾ? ಡಮ್ಮಿ ಪಿಲ್ಲರು. ಇದೆಲ್ಲ ಬಾಲ್ಕನಿ ಬರುತ್ತೆ ಇದು, ಸರಿನಾ? ಸ್ಟೇರ್ ಕೇಸ್ ಓಕೆ. ಸರಿ, ಇದು ಎಂಟ್ರಿ ಜಾಗ. ಇಲ್ಲಿ ಖಾಲಿ ಬಿಟ್ಟಿದ್ದಾರೆ. ಪೂಜಾ. ಓಕೆ, ಪೂಜೆ ಸ್ಟೆಪ್ ಕಟ್ ಆಗಿಲ್ಲ. ಇಲ್ಲಿ ಸ್ಟೆಪ್ ಹಾಕ್ಬೇಡಿ. ಅಲ್ಲಿ ಫಸ್ಟ್ ಇದರಲ್ಲಿ ಫಸ್ಟ್ ಫ್ಲೋರ್ ಸ್ಟೆಪ್ ಹೇಳಿದೆ, ಇಲ್ಲಿ ಸ್ಟೆಪ್ ಕಟ್ಟಬೇಡಿ. ಇನ್ನೂ ಒಂದು ಪಾಸಿಟಿವ್, ಇನ್ನೂ ಒಂದು ಚೆನ್ನಾಗ್ ಆಗ್ಬೇಕಂದ್ರೆ ಇದನ್ನ ಈ ಕಡೆ ದಬ್ಬಿ ಮೇನ್ ಡೋರ್ ಈ ಕಡೆ ತಗೊಂಡ್ಬಿಡಿ. ಇದನ್ನ ಈ ಕಡೆ ದಬ್ಬಿಟ್ಟು ಇದನ್ನ ಈ ಕಡೆ ಪೂಜೆ ಮಾಡ್ಕೊಂಬ. ಫಸ್ಟ್ ಕ್ಲಾಸ್ ಡೋರ್, ಮೇನ್ ಡೋರ್. ಇಲ್ಲಿ ಸ್ಟೆಪ್ ಬರ್ಬೇಕು, ಬರಬಾರ್ದ? ಮತ್ತೆ ಇಲ್ಲಿ ಸ್ಟೆಪ್ ಬರಂಗಿಲ್ಲ. ಇಲ್ಲಿ ಸ್ಟೆಪ್ ಬೇಡ. ಅಲ್ಲ, ಇಲ್ಲಿ ಸ್ಟೆಪ್ ಹಾಕೋಬಹುದು ಬೇಕಾದ್ರೆ. ಇಲ್ಲಿ ಹಾಕೋಬಹುದು. ಒಂದು ಸ್ಟೆಪ್ ಹಾಕೋಬಹುದು 1 ಫೀಟ್ ನಷ್ಟು. ಇದು ಮಾತ್ರ ಯಾವ್ದೇ ಕಾರಣಕ್ಕೂ ಇದೇನಂತ ಒಂದು ಒಳ್ಳೆ ಸ್ಥಾನ ಅಲ್ಲ, ತಲೆ ಕೆಡಿಸ್ಕೋಬೇಡಿ. ಇಷ್ಟಿರೋದ್ರಿಂದ ಫಸ್ಟ್ ಕ್ಲಾಸ್ ಮೇನ್ ಡೋರ್ ಕೊಡಿ. ಇಲ್ಲಿ ಎಂಟ್ರಿ ಕೊಡ್ತಾರೆ. ಬಾಲ್ಕನಿ ಹಿಂಗ್ ಬರ್ತಾರಲ್ವಾ, ಹಿಂಗ್ ಬಂದು ಎಂಟ್ರಿ ಕೊಡ್ತಾರೆ. ಓಕೆ, ಮಾಡ್ಕೊಳ್ಳಿ, ಏನ್ ತೊಂದ್ರೆ ಇಲ್ಲ. ಸ್ಟೆಪ್ ಒಂದು ಮಾರ್ಕ್ ತಗೊಳ್ಳಿ, ಏನು ತೊಂದ್ರೆ ಇಲ್ಲ. ಇಲ್ಲಿ ಬೇಡ ಅಂತ ಇಲ್ಲಿ ಬೇಡ. ಇಲ್ಲಿ ಓಕೆ, ಇಲ್ಲಿ ಎಂಟ್ರಿ ಓಕೆ, ಥ್ಯಾಂಕ್ ಯು. ಇದು ಕಿಚನ್ ಇದು. ಸರಿ, ಕಿಚನ್ನು
ಓಕೆ ಡೈನಿಂಗು. ಓಕೆ ಇದೇನಿದು ಯುಟಿಲಿಟಿ ಯುಟಿಲಿಟಿ ಸರ್ ಇದೇನಿದು ಎಕ್ಸ್ಟ್ರಾ ಗೋಡೆ ಅದು ಸೈಡ್ ಡೈಮೆನ್ಷನ್ ಗೆ 1 ಅಡಿ ಬಿಟ್ಟು ಹಾಕ್ಸ್ಕೊಂಡಿದೀವಿ. ಬೇಡ ಏನು ಬೇಡ ಫುಲ್ ಹಾಕೊಂಡು ಸ್ಟ್ರೈಟ್ ಆಗಿ ಬರಲಿ, ಯಾವುದೇ ಕಾರಣಕ್ಕೂ ಮಿಸ್ಟೇಕ್ ಆಗಲ್ಲ ಬೇಡ. ಓಕೆ ಎಕ್ಸ್ಟೆಂಡ್ ಮಾಡೋದೇ ಹೆಂಗರು ಯಾವುದೇ ಕಾರಣಕ್ಕೂ ಸ್ವಾಮಿ ಯಾವುದೇ ಕಡೆಗೆ ಎಕ್ಸ್ಟೆಂಡ್ ಮಾಡಬೇಡಿ. ಲ್ಯಾಂಡಿಂಗು ಎಕ್ಸ್ಟೆಂಡ್ ಮಾಡೋದು ಬೇಡ. ಎಕ್ಸ್ಟೆಂಡ್ ಮಾಡಿದಾಗ ಮುಂದಕ್ಕೆ ಹೋಗುತ್ತೆ ಅದು. ಸ್ಟ್ರೈಟ್ ಆಗಿ ಇದ್ಬಿಡ್ಲಿ. ಓಕೆನಾ ಇದು ಬಂದಿದ್ದು ಓಕೆ. ಓಕೆ ಇದೇನಿದು ಮೆಟ್ಲು ಲ್ಯಾಂಡಿಂಗ್ ಏನು ಕಾಂಪೌಂಡ್ ಕಡೆ ಯಾವುದೇ ಕಾರಣಕ್ಕೂ ಈ ವಾಲ್ ಸ್ಟ್ರೈಟ್ ಆಗಿರ್ಲಿ ಲ್ಯಾಂಡಿಂಗ್. ಅಲ್ಲಿಗೆ 2 ಅಡಿ ಸೆಟ್ ಬ್ಯಾಕ್ ಫುಲ್ ಅಷ್ಟೇ ಸೆಟ್ ಬ್ಯಾಕ್ ಫುಲ್ ಇರ್ಲಿ. ಯಾವುದೇ ಟಚ್ ಆಗೋದು ಬೇಡ ಏನು ಬೇಡ ನನಗೆ. ಓಕೆನಾ ಡೈನಿಂಗು ಓಕೆ ಸರಿ ಡೈನಿಂಗ್ ಓಕೆ. ಇದು ಮಾಸ್ಟರ್ ಬೆಡ್. ಇದು ಮಾಸ್ಟರ್ ಬೆಡ್ರೂಮ್. ಸರಿ ಮಾಸ್ಟರ್ ಬೆಡ್ ಓಕೆ. ಈ ವಿಂಡೋ ಈ ಡೋರ್ ಇದೆಯಲ್ಲ ಡೋರ್ ಆಪೋಸಿಟ್ ಕೊಡಿ ವಿಂಡೋನ. ಓಕೆ ಇದು ಬೇಡ ಇದು ಅರ್ಥ ಆಯ್ತಾ. ಕ್ಯಾನ್ಸಲ್ ಮಾಡಿ. ಇದು ಫಸ್ಟ್ ಕ್ಲಾಸ್ ಇದೆ. ಬೇಕಾದ್ರೆ ಇದನ್ನು ಸ್ವಲ್ಪ ಇನ್ನು ಎಡ್ಜ್ ಮಾಡ್ಕೊಂಡು ಬೇಕಾದ್ರೆ ಇಲ್ಲವರೆಗೂ ಕೊಟ್ಕೊಳ್ಳಿ ವಿಂಡೋ. ನಾನೇನು ಬೇಡ ಸರಿ ಓಕೆ. ಇದೇನಿದು ಅದು ವಾರ್ಡ್ರೋಬ್ ಇದೇನಿದು ಇಲ್ಲೂ ಬರುತ್ತೆ. ಇದು ವಾರ್ಡ್ರೋಬ್. ಇದು ಟಾಯ್ಲೆಟ್ ಇದು ಬೇಡ. ಇದು ಬೇಡವಾ. ಇದು ಮಾಸ್ಟರ್ ಬೆಡ್ರೂಮ್ ಗೆ ಅಟ್ಯಾಚ್ ಟಾಯ್ಲೆಟ್ ಅಲ್ಲಿ ಒಂದೇ ರೂಮ್. ಇದೊಂದೇ ರೂಮ್. ಇದು ಒಂದೇ ರೂಮ್ಗೆ ಟೋಟಲ್ ನೀವೇನ್ ಮಾಡಿದ್ರಿ ಈಗ? ಒಂದು ರೂಮು ಹಾ. ಅದಕ್ಕೆ ವಾರ್ಡ್ರೋಬ್. ಅಪ್ಪಿ ಒಂದು ನಿಮಿಷ. ಇದೆಲ್ಲ ಒಂದು ಮನೆ ಒಂದು ರೂಮ್ ಅದು. ಹೌದು ಹಾ ಹೌದು ಹೌದು. ಇಲ್ಲಿಂದ ಇಲ್ಲಿವರೆಗೂ ಇದೆಲ್ಲ ಒಂದು ರೂಮ್ ಅಲ್ವಾ? ಇದು ಯಾವುದೇ ಕಾಲ ರೂಮ್ ಮಾಡ್ಕೋಬಹುದು ನೀವು. ಓಕೆ ಇದು ಸೇರ್ಸ್ಕೊಂಡಿಲ್ಲ ಅಂತಂತಂದ್ರೆ ನೀನು ಇದನ್ನ ತಗೊಂಡೋಗಿ ಇಲ್ಲಿಗೆ ಹಾಕೊಂಡು ಇಷ್ಟು ಮಾತ್ರ ಮಾಡ್ಕೊಂಡು ಇಲ್ಲಿ ಪಿಲ್ಲರ್ ಹಾಕೊಂಡು ಇದು ಎಂಟ್ರಿ ಕೊಟ್ಕೋಬೇಕು ರೂಮಿಗೆ. ಓಕೆ ಅರ್ಥ ಆಯ್ತು ಹೇಳೋದು. ಇದನ್ನ ಯಾವುದೇ ಕಾರಣ ಕಾಂಪ್ರಮೈಸ್ ಹಾಕೋದು ಬೇಡ ನೀವು. ಓಕೆ ಈ ಟಾಯ್ಲೆಟ್ ನ ಇಲ್ಲಿ ಹಾಕೋಣ. ಇದಕ್ಕೊಂದು ಟಾಯ್ಲೆಟ್ ಬೇಕಲ್ಲ ಮಾಸ್ಟರ್ ಬೆಡ್ರೂಮ್. ಇದು ಖಾಲಿ ಮಾಡೋಣ. ಓಕೆನಾ ಇದು ಇಲ್ಲಿ ಕೊಡಿ. ಇದನ್ನ ಯಾವುದು ಟಾಯ್ಲೆಟ್ ಇಲ್ಲಿ ಕೊಡಿ ಅಟ್ಯಾಚ್. ಓಕೆ ಫಸ್ಟ್ ಕ್ಲಾಸ್. ಇದು ಇದಕ್ಕೆ ಬರುತ್ತೆ. ಇದಕ್ಕೆ ಪಕ್ಕದಲ್ಲಿ ಬರುತ್ತೆ ಟಾಯ್ಲೆಟ್ ಫಸ್ಟ್ ಕ್ಲಾಸ್ ಬರುತ್ತೆ. ಇದು ನಮಗೆ ಇದಾಗತ್ತೆ ಡ್ರೆಸ್ಸಿಂಗ್ ರೂಮ್ ಆಗುತ್ತೆ. ಸರಿನಾ ಡ್ರೆಸ್ಸಿಂಗ್ ರೂಮ್ ಟೈಪ್ ಆಗುತ್ತೆ. ಇದು ಪ್ಯಾಸೇಜ್. ಇದು ಫಸ್ಟ್ ಕ್ಲಾಸಿಗೆ ಎಂಟ್ರಿ ಕೊಟ್ಟು ಇಲ್ಲಿ ಹೋಗುತ್ತೆ ಅಷ್ಟೇ. ಓಕೆನಾ ಇದು ವೆಂಟಿಲೇಟರ್ ಕೊಡಿ. ಇದೊಂದು ವೆಂಟಿಲೇಟರ್ ಕೊಡಿ. ಇದು ಫಸ್ಟ್ ಕ್ಲಾಸ್. ಇದು ವಿಂಡೋ ಓಕೆ. ಇದು ಯಾವುದೇ ಕಾರಣಕ್ಕೂ ಪ್ಯಾಸೇಜ್ ಇರುತ್ತೆ ಅಷ್ಟೇ. ಇದು ಏನು ಫ್ರಿಜ್ ಅವೆಲ್ಲ ಇಟ್ಕೋಬಹುದು. ಇದಾಯ್ತು ಸಾರಿ ಬಟ್ ವಾಷಿಂಗ್ ಮಿಷಿನ್ ಅವೆಲ್ಲ ಇಟ್ಕೋಬಹುದು. ಸರಿನಾ ಓಕೆ. ಇದೆಲ್ಲ ಬಹಳ ಚೆನ್ನಾಗಿದೆ, ತೊಂದರೆ ಏನಿಲ್ಲ. ಫಸ್ಟ್ ಕ್ಲಾಸ್ ಆಗಿ ಟಿವಿ ಇಟ್ಕೋಬಹುದು. ಧಾರಾಳವಾಗಿ ದಿನ ಇದ್ರಲ್ಲೂ ಫೈಬರ್ನಲ್ಲೂ ಇದ್ರಲ್ಲಿ ಅದರಲ್ಲಿ ವುಡ್ನಲ್ಲೂ ಏನ್ ಬೇಕಾದ್ರೆ ಮಪ್ಲೆ ವುಡ್ನಲ್ಲೇ ಮಾಡ್ಕೊಂಡು ಇಟ್ಕೋಬಹುದು. ಫಸ್ಟ್ ಕ್ಲಾಸ್ ಆಗಿ ಇಟ್ಕೋಬಹುದು. ಓಕೆ ಎಂಟ್ರಿ ಇದು ಕೊಡಬೇಕು. ದೇವ್ರ ಮನೆ ಇರುತ್ತಲ್ಲ ಅದಕ್ಕೆ ಬೆನ್ನು ಕೂರ್ತೀವಲ್ಲ. ಯಾವುದು ದೇವ್ರ ಮನೆ ಅಲ್ಲ. ಏನ್ ಬೆನ್ನ ಕೂರ್ತೀವಿ? ಅದಕ್ಕೇನಾಗತ್ತೆ ತಲೆ ಕೆಡಿಸ್ಕೋಬೇಡಿ. ಅಕಸ್ಮಾತ್ ಇಲ್ಲಿ ಕೊಟ್ಟಿರ್ತೀವಿ ಆಫ್ಟರ್ ನಲ್ಲಿ ನಾವು ಓಡಾಡ್ಲಬಾರದು ಏನ್ ಮಾಡ್ಬೇಕು? ಅಲ್ಲ ವಿಚಾರ ಹೇಳೋದು ಮೇಲೆ ಇವೆಲ್ಲ ಏನಪ್ಪಾ ಅಂತಂದ್ರೆ ಹೇಳೋದು ಕೇಳ್ತಾ ಹೋದಂಗೆಲ್ಲ ಅದು ಜಾಸ್ತಿ ತೊಂದರೆ ಆಗೋದು ಜಾಸ್ತಿ. ಏನ್ ತಲೆ ಕೆಡಿಸ್ಕೋಬೇಡಿ. ಫಸ್ಟ್ ಕ್ಲಾಸ್ ಇದೆ. ಓಕೆ ಫಸ್ಟ್ ಕ್ಲಾಸ್ ಇದೆಯಲ್ಲ. ಇದು ಆಂಟಿ ಕ್ಲಾಕ್ ವೈಸ್ ಬಂತು. ಫಸ್ಟ್ ಕ್ಲಾಸ್ ಡೂಪ್ಲೆಕ್ಸ್ ಏನು ತೊಂದರೆ ಏನಿಲ್ಲ. ಈ ರೂಮ್ ಮಾತ್ರ ಹಿಂಗೆ ಇದ್ ಮಾಡ್ಕೊಳ್ಳಿ. ನೀವು ಯಾವ್ದೇ ಕಾರಣಕ್ಕೆ ಇದಾಗಂಗಿಲ್ಲ. ಇದು ನನಗೆ ಬಂದ್ಬಿಡ್ಬೇಕು ಹಿಂಗೆ ಇವಾಗ ಕರೆಕ್ಟ್ ಬಂದ್ಬಿಟ್ಟು ಎಡ್ಜ್ ಕೊಟ್ಟು. ಓಕೆನಾ ಇದೆಲ್ಲ ಏನು ಖಾಲಿ ಜಾಗ ಆಗತ್ತೆ. ಇದನ್ನ ಟಾಯ್ಲೆಟ್ ಬಾತ್ರೂಮ್ ಟಾಯ್ಲೆಟ್ ಇಲ್ಲನ್ನ ಕೊಡಿ ಜಾಗ. ಇಲ್ಲನ್ನ ಕೊಟ್ಟವ್ರು ಏನ್ ತೊಂದರೆ ಏನಿಲ್ಲ. ಇಲ್ಲಿ ಹೋದ್ರೆ ಹಿಂಗೆ ಹೋಗಿ ಒಳಗೋಗಿ ಹೊರಗೆ ಇಲ್ಲಿಂದ ಒಳಗೆ ಹೋಗೋದು ಬೇಡ. ಮತ್ತೆ ಹೊರಗೆ ಬರಬಾರ್ದು ಹಿಂಗೆ. ಇಲ್ಲಾಂದ್ರೆ ಇಲ್ಲಿಂದ ಒಳಗೆ ಹೋದ್ರೆ ಹಂಗ ಇಲ್ಲಿ ಬಂದು ಈ ಕಡೆ ಹೋಗಿರ್ಬೇಕು. ಅರ್ಥಪ್ಪ? ಇಲ್ಲಿಂದ ಎಂಟ್ರಿ ಬೇಡ. ಮಾಡ್ಬೋದು ಹೋಗಬಹುದು. ಇಲ್ಲಿ ಹೊರಗೆ ಬರಬಾರ್ದು. ಮತ್ತೆ ಇಲ್ಲ ಒಂದೇ ಕೊಡ್ಬೇಕು ನಾನು. ಈ ರೂಮ್ಗೆ ಇಲ್ಲಾದ್ರೂ ಕೊಡ್ಬೋದು. ಈ ರೂಮ್ ನಲ್ಲಿ ಅಟ್ಯಾಚ್ಗೆ ಇಲ್ಲಾದ್ರೂ ಕೊಡ್ಬೋದು. ಒಂದೇ ಕೊಡ್ಬೋದು. ನೀವು ಆಪ್ಷನ್ ಹೇಳೋದು ನಾನು. ಸರಿನಾ ಓಕೆ. ಆಂಟಿ ಕ್ಲಾಕ್ ವೈಸ್ ತೊಂದರೆ ಇಲ್ವಾ ಮಕ್ಕಳು? ಧಾರಾಳವಾಗಿ ಅದಾದ್ಮೇಲೆ ಡೌಟ್ ಇಲ್ಲ. ಸರಿನಾ ಇಲ್ಲಿ 2 ಫೀಟು ಇಲ್ಲಿ 2.6 ಸರಿನಾ. ಬಾಲ್ಕನಿ ಹೇಳದ್ ನಾನು. ಅದಾದ್ಮೇಲೆ ಬಾಲ್ಕನಿ ಅಂದ್ರೆ ಎಕ್ಸ್ಟೆಂಡ್ ಮಾಡಿ ಓಡಾಡಕ್ ಜಾಗ ತಾನೇ ಮಾಡ್ತಾ ಇಲ್ಲ. ಸರಿ ಮಾಡ್ಬೇಕಿದ್ಯಾ? ಅದು ತುಂಬಾ ಚೆನ್ನಾಗಪ್ಪ. ನಾರ್ತೆ ಕೊಡಲ್ಲ. ಪಕ್ಕದಲ್ಲಿ ಮನೆ ಬಂದ್ಬಿಡುತ್ತೆ. ಮನೆ ಬರ ನಿನ್ನದ್ರಲ್ಲಿ ಮಾಡ್ಕೊಳ್ತಿಲ್ಲಪ್ಪ. ಕಾಂಪೌಂಡ್ ಅಲ್ಲಿ ನಿನ್ನದ್ರಲ್ಲಿ ಮಾಡ್ಕೊಳ್ತೀಯಲ್ಲ. ಅವ್ರ ಮನೆಗೆ ಹೋಗ್ತೀವ ನಾವು. ಅವ್ರ ಸೈಟ್ಗೆ ಹೋಗಲ್ವಲ್ಲ. ಅವ್ರ ಸೈಟ್ಗೆ ಹೋಗ್ತೀವ ನಾವು. ಇಲ್ಲ ಹೋಗಲ್ಲ.
ಇಲ್ಲಿ ಬಾಲ್ಕನಿ ಬೇಡ ಬೇಡ, ಇಲ್ಲಿ ನಾವ್ ಇದು ಕೊಟ್ಟಿರ್ತೀವಿ ಅಷ್ಟೇ, ಕೆಳಗ್ ಕೊಟ್ಟಿರ್ತೀವಿ ಅಷ್ಟೇ. ಇಲ್ಲಿ ಬಾಲ್ಕನಿ ಬರೋದಿಲ್ಲ ಇಲ್ಲಿ. ಇದು ಸೆಟ್ ಬ್ಯಾಕ್ ಇರುತ್ತೆ, ಇಲ್ಲಿ ಮಾತ್ರ ಕೊಟ್ಕೋಬೇಕಾ? ಇಲ್ಲಿ ಮಾತ್ರ ಈ ತರನಾ ಈ ಮನೆ? ಅದು ಹೇಳದ್ ನಾನು. ಅದಕ್ಕೆ ಡೋರ್ ಕೊಡ್ಬೇಕಲ್ಲ, ಡೋರ್ ಏನ್ ಬೇಡವಾ? ಇಲ್ಲಿ ಏನಿಲ್ಲ, ನಾ ಒಂದ್ ನಿಮಿಷ, ನಾಲ್ಕು ಡೋರ್ ಕೊಟ್ಟಿರ್ತೀವಲ್ಲ, ಹಿಂಗ್ ಬಂದ್ ಹಿಂಗ್ ಓಡಾಡ್ಲಿ ಅಷ್ಟೇನೆ. ಇಲ್ಲಿವರೆಗೂ ವಾಕಬಲ್ ಇರುತ್ತೆ ಅಷ್ಟೇನೆ. ಎಂಟರ್ ಇಲ್ಲಿಂದ ಇಲ್ಲಿವರೆಗೂ ವಾಕಬಲ್ ಇರುತ್ತೆ ಅಲ್ವಾ? ಕೊಟ್ರೆ ಚೆನ್ನಾಗಪ್ಪ. ಮೊದ್ಲು ಮಾಡ್ತಿದೀವಿ, ತಪ್ಪೇನಿದೆ? ನೆಕ್ಸ್ಟ್ ಇಲ್ಲಿ ಈಗ ರೂಮ್ ಡೋರ್ ಇಲ್ಲಿ ಬಂತು ಅಂದ್ರೆ ಈ ವಾಲ್ ಅಡ್ಡ ಇದ್ರೆ ಏನ್ ಪ್ರಾಬ್ಲಮ್? ಏನೇನಾಗಲ್ಲ, ಹಿಂಗ್ ಹೋಗ್ಬೋದು, ತಪ್ಪೇನಿದೆ? ಅದಕ್ಕೇನಿದೆ ಅಲ್ವಾ? ನೆಕ್ಸ್ಟ್ ಏನ್ ಡೌಟ್ ಇದೆಯಾ? ಇಲ್ಲಿ ಜಾಗ ಜಾಸ್ತಿ ಬಿಟ್ಟು ಈ ಗ್ಯಾಪ್ ತುಂಬಾ ಕಮ್ಮಿ ಇರ್ತದೆ, ಗ್ಯಾಪ್ ಅಲ್ಲಿ ಅಲ್ಲಿ ಒಳಗೆ ಹೋಗಕ್ ಬರಕ್ಕೆ ನಿಕ್ಕಟ್ ಆಗಲ್ವಾ? ಸಾಮಾನು ಅದಕ್ಕೆ ತೆಗಿಯಕ್ಕೆ ಇಕ್ಕಟ್ ಆಗುತ್ತೆ. ಟಿವಿ ಇಲ್ಲ, ವಾಲ್ ಅನ್ನ ಇಟ್ಕೋ, ಇಲ್ಲ ಇನ್ನು ಸ್ವಲ್ಪ ಮುಂದಕ್ಕೆ ಹಾಕೋಣ ಇಟ್ಕೋ. ಮುಂದಕ್ಕೆ ಹಾಕಿದ್ರೆ ಲಿವಿಂಗ್ ಏರಿಯಾ ಕಮ್ಮಿ ಆಗುತ್ತೆ ಮತ್ತೆ ಅಲ್ವಾ? ರಿವರ್ಸ್ ಕರ್ವ್ ಬಟ್ ಡೋರ್ ಮೇನ್ ಡೋರ್ ಕೊಡೋದೇ ಸೂಕ್ತ. ಇಲ್ಲೆಲ್ಲ ಕೊಡಬಾರ್ದು, ಹಿಂಗೆಲ್ಲ ಬಾರಿ ದರಿದ್ರ ಇದು. ಆಮೇಲೆ ಎಲ್ಲ ಮಾಡ್ಕೊಂಡ ಕಿತ್ತಾಕು ಅಂತ ಹೇಳಿದ್ರೆ ತೊಂದ್ರೆ ಆಗಲ್ವಾ? ಟಿವಿ ಇಲ್ಲಿ ಬೇಕಾದ್ರೆ ಇಟ್ಕೋಬಹುದು, ಡೆಫಿನೆಟ್ ಆಗಿ ತಪ್ಪೇನು? ದೇವ್ರ ಮನೆ ಇಲ್ಲಿ ಆಗ ಈ ಗೋಡೆ ಬರಲ್ಲ, ಅದಕ್ಕೆ ಏನು ಆಗಲ್ಲ, ಏನು ಆಗಲ್ಲ, ತಲೆ ಕೆಡ್ಸ್ಕೊಬೇಡಿ. ಒಂದು ಎರಡನೇದು, ಈ ಒಂದು ಇದೆಯಲ್ಲ ಪೂಜೆದು, ಪೂಜೆ ವಾಲ್ ಮಾತ್ರ ಕಂಪಲ್ಸರಿ ಆಗಿ ಆರ್ಚ್ ಹೋಗ್ಬಿಡ್ಲಿ. ಯಾವುದೇ ಕಾರಣಕ್ಕೆ ಅರ್ಧಂಬರ್ದಾಗೋದು ಮತ್ತೆ ಇನ್ನೇನೋ ಒಂದು ಪಿರಮಿಡ್ ಮಾಡ್ತೀವಿ ಸೋ ಅನ್ನೋದು ಅವೆಲ್ಲ ಅವಶ್ಯಕತೆ ಇಲ್ಲ. ಇಲ್ಲಿ ಸ್ಟ್ರೈಟ್ ಆಗಿ ವಾಲ್ ಹೋಗ್ಬಿಡ್ಲಿ. ಮತ್ತೆ ಯಾವ್ದೇ ಕಾರಣಕ್ಕೂ ಸಜ್ಜೆ ಪಜ್ಜೆ ಹಾಕೋದು ಏನು ಬೇಡ. ಮೇಲೆ ಇನ್ನೂ ಒಂದು ಅರ್ಧ ಹಾಕೊಂಡ್ಬಿಟ್ಟು ಯಾಕಾಗಿದೆ ಅಂತಂದ್ರೆ ಮೇಲೆ ಓಡಾಡ್ತಾರಲ್ವಾ, ಅದ್ರ ಮೇಲೆ ಓಡದಂಗ ಆಗುತ್ತೆ. ಏನೇನೋ ಹೇಳ್ತಿರ್ತಾರೆ ಸುಮ್ಮನೆ, ಏನೇನು ಹೇಳ್ತಿರ್ತಾರೆ. ಸೊ ಏನು ಆಗ್ಬೇಡಿ ಅಂತವಲ್ಲ, ಸ್ಟ್ರೈಟ್ ಆಗಿ ಸುಮ್ನೆ. ಕಾಮನ್ ಟಾಯ್ಲೆಟ್ ಮೇಲೆ ಜಾಗ ಬಿಟ್ಕೋತೀವಿ ಅಟ್ಟ ತರ. ಕಾಮನ್ ಟಾಯ್ಲೆಟ್ ಅಲ್ಲ, ಇಲ್ಲಿ ಮಾಡಂಗಿಲ್ಲ, ಇಲ್ಲಿ ಮಾಡಂಗಿಲ್ಲ. ಇಲ್ಲಿ ನೀವು ಮಾಡೋ ಹಾಗಿದ್ರೆ ನಾನು ಹೇಳೋದು ಇಲ್ಲೆಲ್ಲ ಮಾಡ್ಕೋಬಹುದು. ಈ ಏರಿಯಾದಲ್ಲಿ ನೀವ್ ಏನು ಬೇಕಾದ್ರೂ ನೀವು ಅಟ್ಟ ಮಾಡ್ಕೋಬಹುದು. ನೆನಪಿಟ್ಕೊಳ್ಳಿ, ಇಲ್ಲಿ ಯಾವುದೇ ಕಾರಣಕ್ಕೆ ಅಟ್ಟಗಳು ಬರೋದೇ ಇಲ್ಲ. ಯಾಕಂದ್ರೆ ಇಲ್ಲಿ ಅಟ್ಟ ಮಾಡಿದ್ರೆ ನಾವು ವಾಯುದಲ್ಲಿ ಫುಲ್ ಲೋಡ್ ಮಾಡ್ದಂಗ ಆಗುತ್ತೆ, ಅಥವಾ ಇಲ್ಲಿ ಏನ ಮಾಡಿದ್ರೆ ಈ ರೂಮ್ಗೆ ಪ್ರಾಬ್ಲಮ್ ಆಗುತ್ತೆ. ಇಲ್ಲಿ ಮಾಡಕ್ಕೂ ಬರೋದೇ ಇಲ್ಲ. ನೀವ್ ಎಲ್ಲಿ ಮಾಡ್ಬೋದು? ಫಸ್ಟ್ ಫ್ಲೋರ್ ತಗೊಂಬರ್ರಿ, ಇಲ್ಲಿ ಫಸ್ಟ್ ಫ್ಲೋರ್ ಎಲ್ಲಿ ಮಾಡಬಹುದು ಅಂತಲ್ಲಿ. ಇಲ್ಲೆಲ್ಲೂ ಮಾಡಕ್ ಬರ್ತಾನೆ ಇಲ್ಲ. ಇದು ಮುಂಚೆ ಒಂದು ಪ್ಲಾನ್ ಇದೆ. ಒಂದ್ ನಿಮಿಷ, ಇದು ಇದೆ ಸೇಮ್ ಇದು. ಈಗ ನಂಗಿದ್ರೆ ಹೇಳ್ಬಿಡ್ತೀನಿ. ಕಾಮನ್ ಟಾಯ್ಲೆಟ್ ಇಲ್ಲಿ ಕೊಟ್ಟಿದ್ದಾರೆ, ಅಲ್ಲ ಅಟ್ಯಾಚ್ ಟಾಯ್ಲೆಟ್ ಇಲ್ಲಿ ಕೊಟ್ಟಿದ್ದಾರೆ, ನಡೆಯುತ್ತಾ? ರೂಮ್ ಇಂದ ಹೊರಗೆ ಇಲ್ಲಿ ಕೊಟ್ಟಿದ್ದಾರೆ. ಒಂದ್ ನಿಮಿಷ, ಇದು ಕಾಮನ್ ಇದು ಅಲ್ಲ ಅಟ್ಯಾಚ್ ಇಲ್ಲಿದೆ ನೋಡಿ. ನೀವ್ ಹೇಳ್ದಂಗ್ ಮಧ್ಯದಲ್ಲಿ ಬರುತ್ತೆ ಕಾಮನ್. ಅದು ಕಾಮನ್. ಒಂದ್ ಕೆಲಸ ಮಾಡಿ, ಇದು ನಾನು ಸೇಮ್ ಅಲ್ಲ ನನಗೆ ಮಾಡಿದ್ದೀಗ? ಹೌದು, ನಾನು ಮಾಡಿ ಸೇಮ್ ಅಲ್ಲ. ನೀವ್ ಇಲ್ಲಿ ಒಳಗೆ ಹೇಳಿದ್ರಲ್ಲ, ಹಿಂಗ್ ಹೊರಗ್ ಬರ್ಬೋದಾ? ಹೊರಗ್ ಬಂದು ಹಿಂಗ್ ಬರಂಗಿಲ್ಲ. ಇದನ್ನ ಒಳಗ ನೀನ್ ಹಂಗ ಮಾಡ್ಕೊಬಂದ್ರೆ, ಹಂಗ ಮಾಡ್ಕೊಬಂದ್ರೆ ಡೋರ್ ಇಲ್ಲಿ ಕೊಟ್ಕೊಂಡ್ಬಿಟ್ಟು ಕ್ಲೋಸ್ ಮಾಡಿ, ಇದನ್ನ ಓಪನ್ ಮಾಡಿ, ಆರ್ಚ್ ಮಾಡಿ, ಹೌದಿಲ್ಲ, ಕ್ಲೋಸ್ ಮಾಡಿ, ಇದನ್ನ ಅವಾಗ ಇಲ್ಲನ್ನ ಮಾಡ್ಕೋಬಹುದು, ಡೋರ್ ಇಲ್ಲನ್ನ ಮಾಡ್ಕೋಬಹುದು. ಅರ್ಥ ಆಯ್ತಾ? ಫಸ್ಟ್ ಕ್ಲಾಸ್ಗೆ ಇದ್ ಮಾಡಿ, ಆರ್ಚ್ ಮಾಡಿ, ಅವಾಗ ಇದ್ ಮಾಡ್ಕೋಬಹುದು. ಅರ್ಧ ಹೇಳೋದು ಇನ್ನು ತಪ್ಪೇನಿಲ್ಲ. ಇದು ಕಾಮನ್. ಓಕೆ, ಇದು ಓಕೆ. ಇದು ಕಿಚನ್ ಇಲ್ಲಿ ಹೊರಗೆ ಬಂದಿದೆಯಲ್ಲ, ಇದಕ್ಕೆ ಇಲ್ಲಿ ಕಟ್ ಮಾಡಿಸಿ ಹಾಕ್ಸಿದ್ವಿ. ಇಲ್ಲಿ ಹೊರಗೆ ಕಟ್ ಮಾಡ್ಕೋಬೇಕು. ಇದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಇಲ್ಲಿ ಅದನ್ನ ಎಕ್ಸ್ಟೆಂಡ್ ಮಾಡ್ಕೋಬೇಕು. ಪಿಲ್ಲರ್ ಕೊಡಿ ನನಗೆ ಸಾಕು. ಇಷ್ಟಿದೆ, ಇಲ್ಲಿ ಒಂದ್ ಪಿಲ್ಲರ್ ಕೊಡಿ ಸಾಕು ನನಗೆ, ಸರಿನಾ? ಸ್ಟ್ರೈಟ್ ಆಗಿ ಒಂದ್ ಪಿಲ್ಲರ್ ಕೊಡಿ. ಅಲ್ಲ, ಇಲ್ಲೂ ಇರ್ಲಿ, ಇಲ್ಲೂ ಇರ್ಲಿ. ಇಲ್ಲೂ ತಗೊಂಡಾಗ ಇಲ್ಲಿಂದ ಕಂಪ್ಲೀಟ್ ಆಗಿ ನನಗೆ ಇಲ್ಲೊಂದ್ ಸ್ಕ್ವೇರ್ ಪಿಲ್ಲರ್ ಬರುತ್ತೆ ಇಲ್ಲಿ, ಸರಿನಾ? ಇದೆಲ್ಲ ಬಾಲ್ಕನಿ ಬಂದಿರುತ್ತೆ. ಇದು ಅವಾಗ ನನಗೆ ಕಾರ್ ಪಾರ್ಕಿಂಗ್ ಆಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಪಾರ್ಕಿಂಗ್ ಜಾಗ ಕಡಿಮೆ ಇರುತ್ತೆ ಅಂತ ಈ ತರ ಮಾಡಿಸ್ಕೊಂಡಿದ್ವಿ. ಇದು ಮಾಡ್ಕೋಬಹುದು, ಇದು ಮಾಡ್ಕೋಬಹುದು. ಅರ್ಥ ಆಯ್ತು ಹೇಳೋದು? ಇದು ಮಾಡ್ಕೊಂಡ್ರೆ ಒಳಗ್ ಮಾಡ್ಕೊಂಡ್ರೆ ಸೂಕ್ತ. ಇದೆಲ್ಲ ಖಾಲಿ ಜಾಗ ಚೆನ್ನಾಗಿ ಸಿಗುತ್ತೆ ನಿನಗೆ. ಅರ್ಥ ಆಯ್ತಾ? ಇನ್ನೂ ಜಾಗ ಸಿಗುತ್ತೆ ಅಂದ್ರೆ ನೀವು ಸ್ಟೋರ್ ಮಾಡ್ಕೋಬಹುದು. ಇಲ್ಲಿ ಮಿನಿ ಸ್ಟೋರ್ ಸ್ಟೋರ್ ಮಾಡ್ಕೊಂಡಾಗ ಈ ಸ್ಟೋರ್ ನಲ್ಲಿ ನೀವು 100% ಆಗಿ ಬೇಕಾದ್ರೆ ಅಟ್ಟ ಡೆಫಿನೆಟ್ ಆಗಿ ಹಾಕೋಬಹುದು. ನೆನ್ಪಿಟ್ಕೊಳ್ಳಿ, ಇಲ್ಲೆಲ್ಲೂ ಮಾಡಕ್ ಬರಲ್ಲ, ಇಲ್ಲೂ ಮಾಡಬಾರ್ದು. ಇದು ಮಾತ್ರ ನಿಮಗೆ ಸಕ್ಸಸ್ಫುಲ್. ಇದರಲ್ಲಿ ಸ್ಟೇರ್ ಕೇಸ್ ಕೆಳಗಿರೋ ಜಾಗನ ಸ್ಟೋರ್ ರೂಮ್ ಪ್ಲಾನ್ ಮಾಡ್ಬೋದು. ಡೆಫಿನೆಟ್ ಆಗಿ ಮಾಡ್ಬೋದು. ಮಾಡಿ ಆಮೇಲೆ ಇದೆಲ್ಲ ನಾವು ಇದಾಕೋಬಹುದು. ಅಟ್ಟ ಅಂದ್ರಲ್ಲಿ ನೀವು ಆಲ್ರೆಡಿ ಇಂಟಡಿ ಜಾಗ ಸಿಗತ್ತಲ್ಲ, ಅದಷ್ಟೇ ಸ್ಟೋರ್ ರೂಮ್ ಅಷ್ಟ ಮಾಡ್ಕೊಳ್ಳಿ. ಏನೇನೇನೇ ತೊಂದ್ರೆ ಏನಿಲ್ಲ. ಎಷ್ಟನ್ನ ಲಗೇಜ್ ಹಾಕೊಳ್ಳಿ. ಚಾನ್ಸ್ ಇದ್ದಲ್ಲಿ, ಅಟ್ಟಾಕ ಚಾನ್ಸ್ ಏನಿದ್ದಲ್ಲಿ ಅಲ್ಲಿ ಹಾಕೋಬಹುದು. ಇಲ್ಲಿಂದ ಇಲ್ಲಿ ಈ ಏರಿಯಾವರೆಗೂ
ತೊಂದ್ರೆ ಏನಿಲ್ಲ. ಅವಾಗ ಡೌಟ್ ಮಾಡ್ಕೋಬೇಡ, ಅದಕ್ಕೆ ನಾನು ಹೇಳ್ತೀಯ. ಕಿಚನ್ ಮೇಲೇನು ಏನು ಬೇಡ 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 ಬೇಡ. ಕಿಚನ್ ಅಲ್ಲಿ ಮಾಡಕ್ ಬರಲ್ಲ ಇಲ್ಲಿ. ಇಲ್ಲ ಬರಲ್ಲ, ಮಾಡಕ್ ಬರಲ್ಲ. ಏನ್ ಹೇಳಿ? ಇದು ನೆಕ್ಸ್ಟ್ ಫ್ಲೋರ್. ಹೇಳಿ. ಇದರಲ್ಲಿ ಇದು ಮಾಸ್ಟರ್ ಬೆಡ್ರೂಮ್, ಇದು ಮಾಸ್ಟರ್ ಬೆಡ್ರೂಮ್. ಮಾಸ್ಟರ್ ಬೆಡ್. ನಾನು ಇರ್ತೀನಿ, ಇಲ್ಲಿ ನನ್ನ ತಂಗಿ ಇರ್ತಾರೆ. ಓಕೆ. ಪಾಪ ಯಾರು ಈ ರೂಮ್ನಲ್ಲ? ಇದು ನಾನು. ಪಾಪು ಇರೋದು ಪಾಪ ಇರೋದು ಇಲ್ಲಿ. ಓಕೆ. ಎಷ್ಟು? ಓಕೆ ಓಕೆ ಓಕೆ. ಡೋರಲ್ಲಿ ಕೊಟ್ಕೊಳ್ಳಿ. ಅಕಸ್ಮಾತ್ ಇಲ್ಲಿ ಕೊಡಕ್ಕಾಗ್ಲಿಲ್ಲ, ಇಲ್ಲಾದ್ರೂ ಕೊಡ್ಬೋದು. ಇಲ್ಲಿ ಕೊಡಕ್ಕಾಗಲ್ಲ ಅಂದ್ರೆ ಆಪ್ಷನ್ ಎಲ್ಲಿ ಬೇಕಾದ್ರೆ ಕೊಡ್ಬೋದು. ಓ, ಧಾರಾಳವಾಗಿ ಕೊಡ್ಬೋದು. ಸರಿನಾ? ಇದು ಇದೇ ಅದು ಮಾಡಿದ್ರಿ. ಓಕೆ ಓಕೆನು. ಇದು ನಿಮ್ದೆಲ್ಲ ಇದಾ? ಎಲ್ಲ ಒಂದೇ ಇದ್ರದಲ್ಲ? ಇದು ಒಂದೇ ಅಲ್ವಾ? ಸರಿ, ಒಂದ್ ಕೆಲಸ ಮಾಡಿ. ಇಲ್ಲಿ ಏನು ಕೊಡೋದ್ರೆ ನೀವು ಇದೆಲ್ಲ ನಿಮ್ದು ಒಂದೇ ರೂಮ್ ಅಲ್ವಾ? ಒಂದೇ ವಾಲ್ ಕೊಟ್ಬಿಡಿ, ಸುಮ್ಮನೆ ಸ್ಟ್ರೈಟ್ ವಾಲ್ ಕೊಟ್ಬಿಡಿ. ಇದನ್ನ ಎಕ್ಸ್ಟೆಂಡ್ ಕೊಡ್ಬೇಡಿ. ಇದನ್ನ ಸ್ಟ್ರೈಟ್ ವಾಲ್ ಕೊಟ್ಟು ನೀವು ಇಲ್ಲೆಲ್ಲ ಎಂಟ್ರಿ ತಗೋಬಹುದು. ಅಲ್ಲ, ಈಗ ಸ್ಟ್ರೈಟ್ ಆಗಿ ಇದು ಇಲ್ಲಿ ಮಾಡೋದ್ಕಿಂತ ಇದು ಇಲ್ಲಿ ಮಾಡೋದ್ಕಿಂತ ಇದನ್ನ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ. ಅವಾಗ ಚಾನ್ಸಸ್ ಇಲ್ಲ. ಡೋರ್ ಇಲ್ಲೇ ಕೊಡ್ಬೋದಾ? ಅಲ್ಲಲ್ಲ, ಸಾಧ್ಯವಾದಷ್ಟು ಇಲ್ಲೇ ಕೊಡಬಹುದು. ಇಲ್ಲಿ ಕೊಟ್ಟರೆ ತುಂಬಾ ಒಳ್ಳೇದು. ಕಡಿಮೆ ಜಾಗ ಆಯ್ತಲ್ಲ, ಕಡಿಮೆ ಇಲ್ಲಿ ಕೊಟ್ರೆ ತುಂಬಾ ಒಳ್ಳೇದು. ಅರ್ಥ ಆಯ್ತಾ? ನೀನ್ ನೀವು ಒಬ್ನೇ ಅಲ್ವಾ ಮಗ? ನಿನಗೋಸ್ಕರ ಎಲ್ಲ ಮಾಡೋದಿದ್ನ ತೊಂದ್ರೆ ಯಾಕೆ ಮಾಡ್ಕೊಡ್ತೀಯಮ್ಮ ನಿನ್ ರೂಮ್ನಲ್ಲಿ? ಬಾಡಿಗೆ ಮನೆ ಬಿಡಪ್ಪ, ನೀ ಬಿಟ್ಟು ಹೋಗ್ತೀಯ ಅನ್ನಕ್ಕೆ. ಪರ್ಮನೆಂಟ್ ಆಗಿ ಮಾಡೋದು ಬೇಡಪ್ಪ. ಸಾಧ್ಯವಾದಷ್ಟು ಒಂದ್ ಫೀಟ್ ಹಂಗೆ, 1 ಫೀಟ್ ಒಳಗಡೆ ವಾರ್ಡ್ರೋಬ್ ಜಾಗ. ಓಕೆ ಸರಿ, ಇದು ಓಕೆ. ಇಲ್ಲೆಲ್ಲಿ ಎಲ್ಲಿ ಎಂಟ್ರಿ ಕೊಟ್ಟಿದ್ರಿ? ಇದಕ್ಕೆ ಕೊಟ್ಟಿದ್ದೀರಿ. ಇಲ್ಲಿ ಒಳಗಡೆ ಆಪ್ಷನ್ ಎಲ್ಲಿದೆ ಮತ್ತೆ ಕೊಡೋದಕ್ಕೆ? ಇದಕ್ಕೆ ಆಪ್ಷನ್ ಎಲ್ಲಿದೆ ಕೊಡೋದಕ್ಕೆ ಅಂದೆ. ಈಗ ಸದ್ಯಕ್ಕೆ ಇಲ್ಲಿದೆ ಒಳಗೆ. ಆಪ್ಷನ್ ಇನ್ನೂ ಆಪ್ಷನ್ ಎಲ್ಲಿದೆ ಅಂದೆ. ಇಲ್ಲೆಲ್ಲಾದ್ರು ಇಲ್ಲಿ ಮಾಡಕ್ಕಾಗಲ್ಲ. ಒಂದ್ ನಿಮಿಷ, ಎಲ್ಲಿಂದ ಕೊಡ್ಬೇಕಂದ್ರೆ ಪ್ಲಾನ್ ಚೇಂಜ್ ಮಾಡ್ಕೋಬಹುದು. ಸರಿನಾ? ಟಾಯ್ಲೆಟ್ ನ ಬೇಕಾದ್ರೆ ಇಲ್ಲಿ ಚೇಂಜ್ ಮಾಡ್ಕೊಂಡು ಇಲ್ಲಿ ಕೊಡ್ಬೋದು. ಇದ್ರ ಆಪೋಸಿಟ್. ಟಾಯ್ಲೆಟ್ ಇಲ್ಲಿ ಕೊಟ್ಬಿಟ್ಟು ಆಪೋಸಿಟ್ ಅಲ್ಲಿ ಚೇಂಜ್ ಮಾಡ್ಕೋಬಹುದು. ಸರಿನಾ? ಫಸ್ಟ್ ಕ್ಲಾಸ್ ಆಗಿರುತ್ತೆ. ಕುಂದಿಸ್ಬೋದು ಇಲ್ಲಿ ವಾರ್ಡ್ರೋಬ್ ಪಕ್ಕದಲ್ಲಿ. ಓ, ಧಾರಾಳವಾಗಿ. ಸರಿನಾ? ಧಾರಾಳವಾಗಿ. ಇಲ್ಲಿ ಬೇಡ, ಇಲ್ಲಿ ಬೇಡ, ಇಲ್ಲಿ ಬೇಡ. ಎಲ್ಲಾ ಕಡೆ ರೂಮ್ಗೆ 20 ಆಗುತ್ತೆ. ಇದು ನಮ್ದು, ಇಲ್ಲಿ ಬೇಡ. ಅರ್ಥ ಆಯ್ತು ಹೇಳೋದು? ಈ ಕಡೆ ಕುಂದ್ರಿಸಿ ಬೇಕಾರೆ, ಇದ್ರ ಪಕ್ಕದಲ್ಲೇ ಕುಂದ್ರಿಸಿ. ನಾನು ಬೇಡ. ಇಲ್ಲಿ ಸಾಧ್ಯವಾದಷ್ಟು ಇಲ್ಲಿಕ್ಕಿಂತ ಇದು ಬೆಟರ್. ಇದ್ರ ಪಕ್ಕದಲ್ಲೇ ಕುಂದ್ರಿಸಿ. ಇದನ್ನ ಎಂಟ್ರಿ ಕೊಟ್ಬಿಟ್ಟು ಫಸ್ಟ್ ಕ್ಲಾಸ್ ಆಗಿರುತ್ತೆ. ಅರ್ಥ ಆಯ್ತಾ? ಮಾಡ್ಕೋಬಹುದು. ಇದನ್ನ ಇನ್ನ ಹೊರಗ್ ತರಬಹುದಲ್ಲ ಈ ಲೈನಿಗೆ? ಓ, ಡೆಫಿನೆಟ್ ಆಗಿ ಈ ಲೈನ್ ಪರ್ಫೆಕ್ಟ್ ಆಗಿ ತಗೋಬಹುದು. ಇದನ್ನ ಅಲ್ಲ, ಕೇಳ್ತಾ ಇದೀನಿ. ಹಿಂಗ್ ತಂದ್ರೆ ಇಲ್ಲಿ ಮಧ್ಯದಲ್ಲಿ ಇಲ್ಲಿ ಬರೀ 2 ಫೀಟ್ ಉಳಿಯುತ್ತೆ. ಇದು ಸ್ವಲ್ಪ ದಪ್ಪದಿತ್ತು, ಇದು ಸ್ವಲ್ಪ ಎಳ್ಕೊಳ್ಳೋದು. ಚಿಕ್ಕದ್ ಮಾಡಬಹುದು, ಇದು ಸ್ವಲ್ಪ ಹೊಳ್ಕೊಂಡು ಈ ಸ್ವಲ್ಪ ಖಾಲಿ ಸ್ಪೇಸ್ ಜಾಗ ಜಾಸ್ತಿ ಬಿಟ್ಕೊಂಡು ಇನ್ನು 3 ಅಡಿ ಬಿಟ್ಕೊಂಡ್ಬಿಟ್ಟು ಈ 3 ಎಕ್ಸ್ಟ್ರಾ ಮಾಡ್ಕೊಂಡು ಇಲ್ಲ ಹಂಗೆಲ್ಲ ಅಷ್ಟೊಂದೆಲ್ಲ ತರಲ್ಲ. ಅಲ್ಲ, ಒಂದು 2 ಫೀಟ್ ಬರ್ಬೋದು. 2 ಫೀಟ್ ಈ ಕಡೆ ಬಂದ್ರೆ ನೀವು 2 ಫೀಟ್ ಸಿಗುತ್ತಲ್ಲ ಅಲ್ಲಿ, ಅಲ್ವಾ? ಕಮ್ಮಿ ಮಾಡ್ಕೊಂಡು ಮಲ್ಕೊಳೋದಕ್ಕೆ ಡೈರೆಕ್ಷನ್, ವರ್ಕ್ ಮಾಡೋದ್ ಡೈರೆಕ್ಷನ್. ಓ, ಡೆಫಿನೆಟ್ ಆಗಿ ನೀವೆಲ್ಲ ಇದಾಗತ್ತಲ್ಲ. ನೀವೇನ್ ಗೊತ್ತಾ? ಸೌತ್ ಫೇಸಿಂಗ್, ಸೌತ್ ಹೆಡ್ ಸೌತ್ ಆರಾಮ ಮಾಡ್ಬೋದು. ವೆಸ್ಟ್ ಮಾಡ್ಬೋದು. ಸೌತ್ ಬೆಡ್ ವೆಸ್ಟ್. ಓ, ಬೇಡ. ಈಸ್ಟು ನಾವು ಡೌನ್ ಕೊಟ್ಕೊಳ್ತಾ ಹೋಗ್ತೀವಿ. ಆ ಡೌನ್ ಅಲ್ಲಿ ತಲೆ ಮಾಡೋದು ಬೇಡ ಅಲ್ವಾ? ಹಾಗೆ ಸೌತ್ ಇಟ್ಕೋಬಹುದು. ಈ ರೂಮ್ ಇನ್ನೊಂದು ಪ್ಲಾನ್ ಇದೆ. ಹೇಳು. ಇದು ನನ್ನ ತಂಗಿ ರೂಮ್ ಹಿಂಗ್ ಬರುತ್ತೆ. ಇದನ್ನ ಒಂದ್ ನಿಮಿಷ ಟೋಟಲ್ ರೂಮ್ ಇದು. ಇದು ನನ್ನ ರೂಮ್ ಏನ್ ಚೇಂಜ್ ಇಲ್ಲ. ಒಂದ್ ಸೆಕೆಂಡ್ ಖಾಲಿ ಜಾಗ ಉಳಿಯುತ್ತೆ. ಮೇಗಳದ ಇದು? ಲಾಸ್ಟ್ ಫ್ಲೋರ್. ಸರಿ, ಇದು ಮಾಡ್ಬೋದು, ತಪ್ಪೇನಿಲ್ಲ. ಇದು ಮಾಡ್ಬೋದು. ಇದೆಲ್ಲ ಇದು ಓಕೆ ಇದೆ. ಇದೆಲ್ಲ ಓಕೆ ಇದೆ, ಏನ್ ತೊಂದ್ರೆ ಏನಿಲ್ಲ. ಇಲ್ಲೊಂದು ವಿಂಡೋ ಕೊಟ್ಕೋಬೇಕು. ಸರಿನಾ? ಇಲ್ಲೊಂದು ವಿಂಡೋ ಕೊಟ್ಕೊಳ್ಳಿ. ಓಕೆ. ಇದು ಇದ್ರ ಆಪೋಸಿಟ್. ಇದು ಡೋರ್ ಸಾಧ್ಯವಾದರೆ ಇಲ್ಲ ಹಾಕಿದ್ರೆ ತುಂಬಾ ಸೂಕ್ತ. ಅರ್ಥ ಆಯ್ತಾ? ಓಕೆನಾ? ಇಲ್ಲಿ ವಿಂಡೋ ಬಂದಾಗ ಇದ್ರ ಆಪೋಸಿಟ್ ವಿಂಡೋ ಬರುತ್ತೆ ನೋಡಿ. ಸರಿನಾ? ಓಕೆ. ಇದು ಪಾಪದ, ಇದು ಬೆಡ್ರೂಮ್ ಪಾಪದ ಇದು. ಸರಿ,
ಪಾಪುಗೆ ಒಂದ್ ಕೆಲಸ ಮಾಡಿ, ಹ್ಮ್. ಡೋರ್ ಮಾಡ್ಕೊಡಿ. ಹ್ಮ್. ಇದು ಯಾವುದು ಬರಲ್ಲ, ಬಹಳ ಚೆನ್ನಾಗಿರುತ್ತೆ. ಸರಿನಾ? ಇಲ್ಲಿ ವಿಂಡೋ ಕೊಡಿ, ಇಲ್ಲಿ ವಿಂಡೋ ಕೊಡಿ. ಹ್ಮ್. ಈ ಡೋರ್ ಕೊಡಿ ಇಲ್ಲಿ. ಇದು ಓಕೆನಾ? close ಮಾಡೋದಾ? ಯಾವ್ದು? ಇಲ್ಲೇನು ಮಾಡೋದ್ ಬೇಡವಾ? ಅಲ್ಲ ಇದು ಅಟ್ಯಾಚ್ ಬಾತ್ರೂಮ್ ಯಾವುದೇ ಕಾರಣಕ್ಕೂ ಬರಲ್ಲ ಇದು. ಬೇಡವಾ? ಅರ್ಥ ಮಾಡ್ಕೊಳ್ಳಿ. ಬೇಡ. ಇದ್ರೊಳಗೆ ಟಾಯ್ಲೆಟ್ ಎಲ್ಲಿ ಕೊಡ್ಬೇಕು? ಕೊಡ್ಬೋದು ಇಲ್ಲಿ ಇಲ್ಲಿ ಕೊಡ್ಬೋದು. ಈಗ ಟಾಯ್ಲೆಟ್ ಬಾತ್ರೂಮ್ ಇಲ್ಲಿ ಕೊಡ್ಬೋದು. ಇಲ್ಲಿ ಕೊಡ್ಬೇಕಾ? ಕೊಡ್ಬೋದು, ತೊಂದ್ರೆ ಏನಿಲ್ಲ. ವಾಪಸ್ ಕೊಡಿ. ಎಷ್ಟನೇ ಫ್ಲೋರ್ ಇದೆ? ಮೂರನೇ ಫ್ಲೋರ್ ಅಲ್ವಾ? ಸೆಕೆಂಡ್ ಫ್ಲೋರ್. ಸೆಕೆಂಡ್ ಫ್ಲೋರ್ ಇದು. ಇಲ್ಲಿ ಕೊಡ್ಬೋದು. ಈಗ ಇಲ್ಲಿ ಇಲ್ದಿದ್ರೆ ಹ್ಮ್. ಇಲ್ಲಿ ಕೊಡಬಹುದು. ಇಲ್ಲಿ ಅರ್ಥ ಆಯ್ತಾ? ಸೆಂಟ್ರಲ್ ಕೊಡಕ್ಕೆ ಬೇಡ ಬೇಡ ಬೇಡ, ಆ ಪ್ಲಾನ್ ನಲ್ಲಿ ಅಲ್ಲಿ ಕೊಡಬಹುದು. ಓಕೆ. ಇಲ್ಲಿ ಸ್ಕ್ವೇರ್ ಅದರಿಂದ ಹ್ಮ್. ಇಲ್ಲಿ ಕೊಡಬಹುದು. ಇದಿಷ್ಟು ಬರಲ್ಲ. ಸರಿನಾ? ಯಾವುದೇ ಕಾರಣಕ್ಕೂ ಬರಲ್ಲ. ಇದು ಬೇಡವೇ ಬೇಡ. ಸಾಧ್ಯನೇ ಇಲ್ಲ. ಎಲ್ಲ ಒಳಗೆ ಪ್ಲಾನ್ ಮಾಡಿ. ಎಲ್ಲ ಪ್ಲಾನ್ ಮಾಡ್ಕೋಬೇಕು ಇಲ್ಲಿ. ಓಕೆ. ಇಲ್ಲೆಲ್ಲ ಅಲ್ಲ ಈಗ ಇದೇ ಇಲ್ಲಿ- ಈ ತರ ಮಾಡೋದಿದ್ರೆ ಈ ಗೋಡೆ ಇಲ್ಲಿಗೆ ಹಾಕ್ಬೇಕು. ಡೆಫಿನೆಟ್ ಆಗಿ ಹಾಕೋಬಹುದು. ಡೆಫಿನೆಟ್ ಆಗಿ ಹಾಕೊಂಡು ಮೇನ್ ಡೋರು ದೊಡ್ಡದಾಗತ್ತೆ, ಮೇಂಟೈನ್ ಮಾಡ್ಬೋದು. ಮೇಂಟೈನ್ ಮಾಡಿ, ವಾಟರ್ ಹಾಕಿ ತೊಂದ್ರೆ ಏನಿಲ್ವಲ್ಲ. ಸರಿನಾ? ಇಂಟು ಹಾಕ್ತಾರೆ. ಯಾವುದೇ ಕಾರಣಕ್ಕೂ ಬರಲ್ಲ ನೋಡಪ್ಪ. ಓಕೆ. ಸರಿನಾ? ಹ್ಮ್. ಖಾಲಿ ಜಾಗ ಇದ್ರೂ ಪರವಾಗಿಲ್ಲ. ನೋಡು, ಖಾಲಿ ಇದು ಜಾಗ- ಬಾರಿ ಇಂಪಾರ್ಟೆಂಟು. ಸ್ಟ್ರೈಟ್ ಆಗಿ ಬಂದ್ಬಿಡ್ಲಿ, ಒಂದು ಡೋರ್ ಬರುತ್ತೆ ಇಲ್ಲಿ. ನೆನಪಿರ್ಲಿ. ಸರಿನಾ? ಇಲ್ಲಿ ಒಂದು ಡೋರ್ ಬರುತ್ತೆ. ಇದು ಸೆಕೆಂಡ್ ಫ್ಲೋರ್ ಗೆ ಎಂಟ್ರಿ ಆಗುತ್ತೆ. ನಡೆಯುತ್ತಾ? ಸೆಕೆಂಡ್ ಫ್ಲೋರ್ ಎಂಟ್ರಿನಾ? ಡೋರ್ ಬೇಕಾಗುತ್ತಾ? ಹೊರಗಿಂದ ಅಂದ್ರೆ ಇಲ್ಲಿ ಮೇಲಿಂದ ಬರ್ತೀವಲ್ಲ ಸರ್, ಹ್ಮ್. ಇಲ್ಲಿ ಹ್ಮ್. ಇಂಟರ್ನಲ್ ಸರ್ಕಸ್ ಅಲ್ಲಿ ಹ್ಮ್. ಆಚೆ ಬರಕ್ಕೆ ಇಲ್ಲೊಂದು ಡೋರ್ ಈಗ ಮಾಡ್ತೀವಿ. ಇದು ಇಲ್ಲಿ ಯಾವುದೇ ಕಾರಣಕ್ಕೂ ಮಾಡಕ್ ಬರಲ್ಲ. ಬೇಡವಾ? ಸಾಧ್ಯನೇ ಇಲ್ಲ, ಸುಳ್ಳು. ಇಲ್ಲಿ ಇಲ್ಲಿ ಮಾಡ್ಕೋಬಹುದು, ಒಂದ್ ಡೋರ್ ಹಾಕಿ ಬಾಲ್ಕನಿಗೆ ಮಾಡ್ಕೋಬಹುದು ಧಾರಾಳವಾಗಿ. ವಿಂಡೋ ಬದಲಾಗಿ ಡೋರ್ ಡೋರ್ ಮಾಡ್ಕೋಬಹುದು. ಸರಿನಾ? ಬೇಕಾದ್ರೆ ಆಚೆ ಹೋಗ್ಬೋದು. ಇದೆಲ್ಲ ಮಾಡ್ಕೊಂಡ್ರೆ ಮತ್ತೆಲ್ಲ ಕಿತ್ತಾಡ್ ಬಿಡ್ತಾರೆ ನೋಡ್ರಿ ತಿರ್ಗಾ. ಹ್ಮ್, ಹ್ಮ್, ಒಬ್ರಿಗೊಬ್ರು ಮನಸ್ತಾಪ ಮಾಡ್ಕೊಂಡ್ಬಿಡ್ತಾರೆ. ಹ್ಮ್. ಇದು ಬರೋದಿಲ್ಲ. ಇದು ಡೋರು ಇದು ಈಗ ಇಲ್ಲೊಂದು ವಿಂಡೋ ಕೊಟ್ಕೋಬೋದಾ? ಧಾರಾಳವಾಗಿ ವೆಂಟಿಲೇಟರ್ ಕೊಟ್ಕೊಳ್ಳಿ ಇಲ್ಲಿ. ಹಾ, okay. ಇದು ವೆಂಟಿಲೇಟರ್ ಕೊಟ್ಕೊಳ್ಳಿ. ಟಾಯ್ಲೆಟ್ಗೆ ವೆಂಟಿಲೇಟರ್ ಬರುತ್ತಲ್ರ, ಹ್ಮ್. ಇದು ಬೆಡ್ರೂಮ್ಗೆ ಇದು ವಿಂಡೋ. ವೆಂಟಿಲೇಟರ್ ಮಾಡ್ಕೊಳ್ಳಿ. ಈ ಡೋರ್ ಆಪೋಸಿಟ್ ಡೋರ್ ತಗೋಬಹುದು, ತೊಂದ್ರೆ ಏನಿಲ್ಲ. ಹ್ಮ್. ಈ ಡೋರ್ ಎದುರಿಗೆ ಈ ಡೋರ್ ಎಷ್ಟು ಇಲ್ಲಿ ಒಂದು 3 ಇಂಚ್ ಬಿಟ್ಟಿದ್ರೆ ಇಲ್ಲಿ 3 ಇಂಚ್ ಬಿಡಿ ಸಾಕು. ಆಸ್ ಇಟ್ ಈಸ್. ಅಲ್ಲ ಈಗ ಒಂದೇ ಬಿಡ್ತಿರ್ಲಿ. ಈಗ ನಮ್ ಪ್ಲಾನ್ ಅಲ್ಲಿ ಹ್ಮ್. ಫಸ್ಟ್ ಮತ್ತೆ ಸೆಕೆಂಡ್ ಇಂದ ಮೇಲಕ್ಕೆ ಹೋಗಕ್ಕೆ ಇಲ್ಲಿ ಹೆಡ್ ರೂಮ್ ಬರುತ್ತಲ್ಲ, ಹ್ಮ್. ಅದು ಮಾಡಿಸ್ಕೊತಿಲ್ಲ ನಾವು. ಹ್ಮ್. ಹೊರಗಿಂದ ಹೋಗೋಣ ಅನ್ಬಿಟ್ಟು. ಹ್ಮ್. ಸೊ ಇಲ್ಲಿ ಅಥವಾ ಇಲ್ಲಿ ಡೋರ್ ಹಾಕಿಲ್ಲ ಅಂದ್ರೆ ಹ್ಮ್. ಹೆಡ್ ರೂಮ್ ಮಾಡಿಸ್ಕೋಬೇಕಾ ಬೇಡವಾ? ನೀವು ಮಾಡ್ಕೊಂಡ್ರು ಪರವಾಗಿಲ್ಲ, ಮಾಡ್ಕೊಂಡಿದ್ರು ಪರವಾಗಿಲ್ಲ. ಅದೇನು ತಲೆ ಕೆಡ್ಸ್ಕೊಬೇಡಿ. ಮೇನ್ ಡೋರ್ ಎಲ್ಲಿ ಬರಬೇಕು ನೋಡಿ. ಒಂದು ಮಾತು ಹೇಳೋದು, ನಾರ್ತ್ ನಾವ್ ಏನಾದ್ರೂ ಬಾಲ್ಕನಿ ಕೊಟ್ಟಾಗ ಇಲ್ಲೆಲ್ಲೂ ಜಾಗ ಇಲ್ಲ ಅಂದ್ರೆ ನಾರ್ತ್ ಬಂದ್ಬಿಟ್ಟು ಡೋರ್ ತಗೊಂಡ್ಬಿಡ್ತೀವಿ ಇಲ್ಲೆಲ್ಲ. ಸಿಂಪಲ್. ಒಂದ್ ರೋಡ್ ತಗೊಂಡಂಗೆ ನಾವು. ರೋಡ್ ಇದ್ರೆ ತಾನೆ ಅಲ್ವಾ? ಇಲ್ಲಿಯೇ ತಗೋಬೇಕಂತ ಏನಿಲ್ಲ. ಈ ರೂಮ್ ಬ್ಲಾಕ್ ಆಗದಂಗೆ, ಈ ರೂಮ್ಗೆ ಡೋರ್ ಕೊಟ್ಟ ತೊಂದರೆ ಆಗದ ನಂಗಿದ್ರೆ ಇಲ್ಲಿಂದ ನಾವೇನ್ ಮಾಡ್ತೀವಿ, ಇಲ್ಲಿಗೆ ಬಂದವರು ನಾವ್ ಇದ್ರ ರೂಮ್ ಪಕ್ಕದಲ್ಲೇ ಡೋರ್ ತಗೊಂಡು. ಇದೊಂದು ಎಂತ ಕೆಲಸ ಮಾಡತ್ತಂದ್ರೆ ಭಾರಿ ದರಿದ್ರ ತರುತ್ತೆ ನೋಡ್ರಿ. ಮತ್ತೆ ಈ ಕಡೆ ಲ್ಯಾಂಡಿಂಗ್ ಮಾಡ್ಕೋಬಹುದು. ಬೇಡ, ಉತ್ತರಕ್ಕೆ ಯಾವ್ದು ಮಾಡಕ್ಕೆ ಬರೋದಿಲ್ಲ. ಈ ಲಿಫ್ಟ್ ಸರಿ ಇದೆ. ಓಕೆ, ತೊಂದ್ರೆ ಸ್ಟ್ರೈಟ್ ಮಾಡ್ಕೊಳ್ಳಿ. ಯಾಕೆ ಒತ್ತೈತೆ ಯಾಕೆ ಹೇಳ್ತೀನಿ ಅರ್ಥ ಮಾಡ್ಕೋಬೇಕು. ಡೇಂಜರಸ್. ಸೊ ಓಕೆ, ಇಲ್ಲಿ ಲಿಫ್ಟ್ ಕೊಡ್ಬೋದಲ್ಲ? ಬಂದು ಧಾರಾಳ ಬರ್ಲಿ, ತೊಂದ್ರೆ ಇಲ್ಲ. ಇದು ಲಿಫ್ಟ್ ನ ಹೊರಗೂ ಹಾಕ್ಬೋದಾ? ಇಲ್ಲಿ ಹಾಕ್ಬೋದು, ಸಾಧ್ಯವಾದಷ್ಟು ಇಷ್ಟು ಸೆಂಟ್ರ್ ವರೆಗೂ ತಗೋಬಹುದು ಇದನ್ನ. ಈಗೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಇದು ಆಳ ತೆಗಿದಂಗೆ ಅದೇ ಲೆವೆಲ್ಗೆ ಬಂದ್ಬಿಡುತ್ತಂಗ ಲಿಫ್ಟ್. ಟ್ರೈ ಮಾಡಿ ಅದನ್ನ. ಆಳ ತೆಗಿದಂಗೆ ಆ ಲೆವೆಲ್ ಇಂದ ಮೇಲಕ್ಕೆ ಹೋಗುತ್ತೆ, ಲ್ಯಾಂಡ್ ಲೆವೆಲ್ ಇಂದ. ಇಷ್ಟು ಸೆಂಟ್ರ್ ವರೆಗೂ ತಗೋಬಹುದು ನೀವು. ಇಲ್ಲಿ ಬೇಡ, ಈ ಸೆಂಟ್ರ್ ವರೆಗೂ ತಗೊಳ್ಳಿ, ಏನ್ ತೊಂದ್ರೆ ಇಲ್ಲ. ಟೋಟಲ್ ಏನೋ ಸ್ಟೇರ್ ಕೇಸ್ ಸ್ಟೆಪ್ಸ್ ಎಲ್ಲ ಬಂದ್ಬಿಡ್ತಾವೆ ಇಲ್ಲಿ. ಬಾಲ್ಕನಿ ಇಲ್ಲಿವರೆಗೂ ಎಕ್ಸ್ಟೆಂಡ್ ಆಗ್ಬಿಡುತ್ತೆ. ಬಾಲ್ಕನಿ ಬಿಟ್ಟು ಮಿನಿಮಮ್ 2 ಫೀಟ್ ಬೇಕು ನನಗೆ ಕಾಂಪೌಂಡ್ಗೆ ಗ್ಯಾಪ್. ಬಾಲ್ಕನಿ ನೋಡಿ ಕೆಳಗೆ ನೋಡಿದ್ರೆ 1 ಫೀಟ್ ಬಿಟ್ರೆ 2 ಫೀಟ್ ಬೇಕು. 2 ಫೀಟ್ ಬಿಟ್ರೆ ನನಗೆ 3 or 4 ಫೀಟ್ ಬೇಕೇ ಬೇಕು. ಮಿನಿಮಮ್ ಕಾಂಪ್ರಮೈಸ್ ಅಂದ್ರೆ 3 ಫೀಟ್ ಬೇಕೇ ಬೇಕು ನನಗೆ. ಯಾಕೆಂದ್ರೆ ತಿರ್ಗಿ ಮತ್ತೆ ಆಮೇಲೆ ಕಿತ್ತಾಕ್ಬೇಕು ನೋಡ್ರಿ. ತಿರ್ಗ ಕಿತ್ತಾಕೊಳ್ತೀರಿ. ಕಾಂಪ್ರಮೈಸ್ ಆಗೋದು ಬೇಡ ಈ ವಿಚಾರದಲ್ಲಿ. ಈಗ ಇಲ್ಲಿ 2.5 ಅಲ್ಲ 2 ಇಲ್ಲಿ 2.5 ಇಲ್ಲಿ 2 ಅಂದಾಗ ಈ ಕಡೆ ಇಲ್ಲಿ 2 ಬಂದಾಗ ಇಲ್ಲಿ 3 ಬರ್ಲಿ. ಇಲ್ಲಿ 2 ಬಂದಾಗ ಕಡಿಮೆ ಅಂದ್ರೆ 3 ಬರ್ಲಿ. ಆ ಟೈಪ್ ಮೇಂಟೈನ್ ಮಾಡಿ. ಸ್ವಲ್ಪ ಕಡಿಮೆ ಆದ್ರೆ ಪರಲ್ಲ ಒತ್ಕೊಳ್ಳಿ ಮನೆನ. 3 ಅಡಿ ಇಲ್ಲಿ ಮುಂದೆ ಏನು ಕಟ್ಕೊಳೋದೇ ಬೇಡ. 3 ಫೀಟ್ ಫುಲ್ ಖಾಲಿ ಇರ್ಲಿ. ಸ್ಲ್ಯಾಬ್ ಹೆಂಗಿದ್ಯಪ್ಪ ಈಗ ಅನ್ಸುತ್ತೆ ನನಗೆ ಎಲ್ಲ ಮುದ್ದೆ ಮುಕ್ಳು ಇದು ಮುತ್ತಿ ಮುಚ್ಕೊಂಡಿರ್ತೀಯಾ? ಸುಮ್ನೆ ಯಾಕೆ ಮಾಸ್ಕ್ ಹಾಕೊಳ್ತೀಯಾ ಅಲ್ವಾ?
ಆರೋಗ್ಯ ಗೆದೈತೇನೆ. ಹಾ. ಮಾಸ್ಕ್ ಯಾಕೆ ಹಾಕೊಳ್ತೀವಿ ಸುಮ್ನೆ? ನಿನಗೇನ್ ಕರ್ಮ ಮಾಸ್ಕ್ ಹಾಕೊಳ್ತಿದ್ರೆ ಅನ್ಸುತ್ತಲ್ವ ನಮಗೆ? ಚೆನ್ನಾಗಿಲ್ದ್ರ ವಿಚಾರ ಬೇರೆ. ಅಲ್ಲ, ಈಗ ಹಾ, ಬೇಡ, 3 ಅಡಿ ಏನು ಕಟ್ಟದಲ್ಲ ಸ್ಲ್ಯಾಬ್ ಹಾಕೋಬೋದಾ? ಏನೇನು ಮಾಡಂಗಿಲ್ಲ, ಫುಲ್ ಫ್ರೀ ಇರ್ಬೇಕು ನನಗೆ. ಹೊರಗಿನಿಂದ ಮಳೆ ಬಂದ್ರೆ ನಮ್ಮ ಕಾಂಪೌಂಡ್ ಅಲ್ಲಿ ಬೀಳ್ಬೇಕು ನೀರು. ಅರ್ಥ ಆಯ್ತು ಹೇಳೋದು? ಅಂದ್ರೆ ಹಾಗಿರ್ಬೇಕು ಅಂತ ಹೇಳೋದು. ಇದ್ರಲ್ಲಿ ನೀನು ಮಿಸ್ಟೇಕ್ ಮಾಡ್ಕೋಬೇಡ ಅಪ್ಪಿ, ಅರ್ಥ ಮಾಡ್ಕೋ. ಯಾವ್ದಾರ ಒಂದು ಭೂತಾನ್ನಲ್ಲಿ ಭೂಪಾಲ ಎಲ್ಲದೆ 1,500 ಕೋಟಿ ಆಸ್ತಿಯನ್ನ ಕೋರ್ಟ್ ಬೇರೆಗೆ ಆಯ್ತು ಅಂತ ಅಂದ್ರು. ಭೋಪಾಲಲ್ಲಿ ಇವತ್ತಿಲ್ಲಿ ಹೇಳ್ತಿದ್ದೀನಲ್ಲ, ಟೋಟಲ್ ಆಗಿ ಇಷ್ಟು ಬಿದ್ದೋಗಿರುತ್ತಲ್ಲಿ. ನೆನಪಿಟ್ಕೊಳ್ಳಿ, ಇಲ್ಲಿಂದ ಹೋಗಿ ನೀವು ನೋಡ್ಕೊಂಬರಿ ಫ್ಲೈಟ್ ನಲ್ಲಿ ಬೇಕಾದ್ರೆ. ನಾನು ಏನಿರುತ್ತೆ ಅಂದ್ರೆ ಅಲ್ಲೇ ಇರುತ್ತೆ, ಅಲ್ಲಿ ಪೂರ್ತಿ ಬಿದ್ದೋಗಿರುತ್ತೆ. ನಾನು ಟೋಟಲ್ ಆಗಿ ಇಲ್ಲಿ ಕುತ್ಕೊಂಡು ಹೇಳ್ತೀನಲ್ಲ ನಾನು. ನೀವಲ್ಲಿ ಹೋಗಿ ಭೋಪಾಲ್ಗೆ ಹೋಗಿ 1,500 ಕೋಟಿ ಆಸ್ತಿ ಯಾರ್ದು? ಸೈಫ್ ಅಲಿ ಖಾನ್ ಅಂತಂದ ಬಾಲಿವುಡ್ ಆಕ್ಟರ್ ಅಲ್ವಾ? ಬೇರೆ ಇದಕ್ಕಾಗಿದೆ, ಅದು ಬೇರೆಗಾಗಿದೆ. ಅದು ಯಾಕೆ ಅರ್ಥ ಆಯ್ತಾ? ನಾನು ಇಲ್ಲಿ ಮಾತಾಡೋದು ಬೇಡ, ಕುತ್ಕೊಂಡು ನಾನು ಕುತ್ಕೊಂತೀನಿ, ನೀವು ಹೋಗಿ ಬನ್ನಿ, ತೊಂದರೆ ಏನಿಲ್ಲ. ನಾನು ಏನ್ ಹೇಳ್ತೀನಿ ಬರ್ಕೊಟ್ರೆ ಅದೇ ಇರ್ಬೇಕಲ್ಲಿ. ನಾನು ನೋಡಿಲ್ಲಲ್ಲ ನಾನೇನು. ಸೊ ನಾನು ಅದಕ್ಕೆ ಹೇಳೋದು, ದಿಸ್ ಈಸ್ ಮೈ ಫ್ಯಾಮಿಲಿ, ದಿಸ್ ಈಸ್ ಮೈ ಹೌಸ್. ಇದು ನನ್ನ ಕುಟುಂಬ. ಇದು ನೀವೆಲ್ಲ ನಾನು ಆರ್ಡ್ರ್ ಮಾಡ್ಬೇಕಾದ್ರೆ ಆರ್ಡರ್ ಮಾಡ್ತೀನಿ ಯಾರಿಗಾದ್ರೂ ಕೂಡ. ಈ ಮನೆಗೆ ಚೆನ್ನಾಗಿದ್ದು ಬಿಟ್ರೆ ಹೋಗಪ್ಪ, ದೇವ್ರು ಒಳ್ಳೇದು ಮಾಡ್ಲಿ, ಫಿನಿಶ್ ಅಲ್ವಾ? ನಿಮಗೆ ಸ್ವಲ್ಪ ಕಸಿವಿಸಿ ಆಗ್ಬೋದು. ಈಗ ಅಯ್ಯೋ ಗುರು ನನಪ ಇಲ್ಲಿ 3 ಫೀಟ್ ಬಿಡು ಅಂತಾರೆ. ನಮ್ಗೆ ಏನ್ ತಲೆನೋವು ಹೋಗ್ತಿದ್ದು. ಇಲ್ಲಿ 3 ಫೀಟ್ ಬಿಟ್ಟು ಏನ್ ಮಾಡೋಣ? ಇಲ್ಲಿ 2 ಫೀಟ್ ಬಿಟ್ಬಿಡ್ಬೇಕು. ಸ್ವಲ್ಪ ಮನಸ್ಸಿಗೆ ಸ್ವಲ್ಪ 3 ಫೀಟ್ ಬಿಡಬಹುದು. 2 ಫೀಟ್ ಬಿಡಿದ್ರೆ 1 ಫೀಟ್ ಜಾಸ್ತಿ ಆಗೋದು ಇಲ್ಲಿ ಮನೆ ಅಲ್ವಾ? ಇಲ್ಲಿ ಕಡಿಮೆ ಆಗುತ್ತೆ, ಒಳಗಡೆ ಕಡಿಮೆ ಆಗುತ್ತೆ. ನನಗೆ ಸ್ವಲ್ಪ ಮನಸ್ಸಿಗೆ ಕಸಿವಿಸಿ ಅನ್ಸುತ್ತೆ. ಇನ್ನೂ ಕೆಲವ್ರು ಎಗರಾಡ್ತಿರ್ತಾರೆ ಸುಮ್ನೆ. ಓ ಇಲ್ಲ ಗುರುಳೆ, ಅದು ಇದು. ಸಮಾಧಾನ ಸ್ವಲ್ಪ ಮಾಡ್ಕೊಳ್ಳಿ, ಆಮೇಲೆ ಅಂತಾರ ಗುರುಳೆ. ಹಂಗಾಗಿ ಇದನ್ನ ಯಾವುದೇ ಕಾರಣಕ್ಕೂ ಅವ್ರು ಯಾರೋ ಬಂದು ಹೇಳಿದ್ರು, ಇಂಜಿನಿಯರ್ ಬಂದು ಅಯ್ಯೋ ಹೇಳ್ತಾರ ಕಣ್ರಿ ಅವೆಲ್ಲ, ಇದು ಎಲ್ಲಿ ಕಟ್ಕೊಂಡಿದ್ರಿ ಮಾಡ್ರಿ ಸುಮ್ಮನೆ. ಆಮೇಲೆ 3 ವರ್ಷ ಬಿಟ್ಟು ಫೋನ್ ಮಾಡಿ ನನಗೆ, ಇದು 3 ಅಡಿ ಬಿಡೋದು ಬಿಟ್ಟು ಎಡ್ಜಿವರೆಗೆ ಹಾಕೊಂಬಿಡಿ, 2 ಅಡಿ ಬಿಡಿ, 2 ಅಡಿ ಬಿಟ್ಟು 2 ಇಯರ್ಸ್ ಬಿಟ್ಟು ಫೋನ್ ಮಾಡಿ ನನಗೆ. ಅರ್ಥ ಆಯ್ತಾ? ಆ ಕೆಲಸ ಮಾಡೋದು ಬೇಡ. ಅರ್ಥ ಆಯ್ತಾ? ಫಸ್ಟ್ ಕ್ಲಾಸ್ ಆಗತ್ತೆ. ಓಕೆನಾ? ಧೈರ್ಯವಾಗಿದೆ, ತಲೆ ಕೆಡಿಸ್ಕೊಂಡು. ಸ್ವಲ್ಪ ಕಡಿಮೆ ಆದ್ರೂ ಪರವಾಗಿಲ್ಲ ಅಪ್ಪಿ, ಕಡಿಮೆ ಆದ್ರೂ ಪರವಾಗಿಲ್ಲ, ತಲೆ ಕೆಡಿಸ್ಕೋಬೇಡಿ. ನನ್ನ ಮನೆಗೆ ಆಯನಿಟ್ಟಿಲ್ಲ ನಾನು. ಈಗ ಆಯ ಕೂರಿಸ್ಬೇಕಾ ವಾಸ್ತು ಕೂರಿಸ್ಬೇಕಾ? ವಾಸ್ತು ಅಂದ್ರೆ ಅದೇ ನನಗೆ ಹೇಳೋದು. ಈಗ ಪರ್ಫೆಕ್ಟ್ ಸ್ಕ್ವೇರ್ ಮಾಡ್ಕೊಳ್ಳಿ, ಫಿನಿಶ್. ನಂದೆಷ್ಟು ಗೊತ್ತಾ? 25 ಇರತ್ ನಮ್ದು. ನಂದು 25 ಇರತ್ ನಮ್ದು. ಅದ್ರಲ್ಲೇ ನಿಮಗೆ ನಾನು ಹೇಳೋದು, ಯಾರಿಗಾದ್ರೂ ಅವರವರ ನಂಬಿಕೆಗೆ ಬಿಟ್ಟಿದ್ದದು. ನೆನಪಿಟ್ಕೊಳ್ಳಿ. ನನ್ನ ಮನೆ ಇಟ್ಕೊಂಡಲ್ಲ, ಆದ್ರೆ ನೀವು ಇಟ್ಕೋಬೇಡಿ ಅಂತ ಹೇಳಲ್ಲ ನಾನು. ತಪ್ಪು ತಿಳ್ಕೊಬೇಡಿ, ನಿಮ್ಮನ್ನ ಇಟ್ಕೋಬೇಡಿ ಅಂತ ಹೇಳಲ್ಲ ನಾನು. ಬಟ್ ಆದ್ರೆ ಇಲ್ಲಿ ಅಕಸ್ಮಿಕ ಇಷ್ಟು ಬಂದಲ್ಲಿ 3 ಅಡಿ ಬಿಟ್ಟಲ್ಲಿ ಇಷ್ಟೆಷ್ಟು ಬರುತ್ತೋ, ಅಕಸ್ಮಾತ್ 1 ಫೀಟ್ ಕಡಿಮೆ ಬಂದ್ರೆ ಇನ್ನೊಂದು ಫೀಟ್ ಕಡಿಮೆ ಮಾಡ್ಕೊಳ್ಳಿ. ನಿಮ್ಮ ನಂಬಿಕೆ ಅದು. ಅದ್ರೊಳಗೂ 1 ಫೀಟ್ ಕಡಿಮೆ ಮಾಡ್ಕೊಳ್ಳಿ, ಇನ್ನು ಕಡಿಮೆ ಮಾಡ್ಕೊಳ್ಳಿ. ನಂದೇನ ನಾನೇನ ಕಂಡೀಷನ್ ಹಾಕಿದ್ದೇನೆ ಆ ವಿಚಾರದಲ್ಲಿ ಅಲ್ಲ ನಾನು. ಏನಪ್ಪಿ ಅರ್ಥ ಮಾಡ್ಕೊ. ನಾನು ಆ ವಿಚಾರದಲ್ಲಿ ನಿಮ್ಮನ್ನೇನು ನಾನು ಇಲ್ಲ ರೀ ಮಾಡಂಗಿಲ್ಲ. ನಾನು ಯಾವುದೇ ಕಾರಣಕ್ಕೂ ಆಯನ್ ಮೆನ್ಷನ್ ಮಾಡಿಲ್ಲ ಯಾವತ್ತು. ನಮ್ ಗುರುಗಳು ಮೆನ್ಷನ್ ಮಾಡಿಲ್ಲ, ನಾವು ಮೆನ್ಷನ್ ಮಾಡಿ. ಅರ್ಥ ಆಯ್ತಾ? ತಪ್ಪು ತಿಳ್ಕೊಬೇಡಿ. ನನ್ನ ಮನೆಗೂ ಕೂಡ 25 ಇರತ್ತೆ ನಂದು. ಅದು ಯಾವ್ದತ್ತು ಯಾರು ಕೇಳಿಲ್ಲ, ನಾನು ಮಾಡ್ಲಿಲ್ಲ. ಈಗ ಕೆಲವರು ಮಾಡ್ಕೊಳ್ಳಿ, ನಾನು ಬೇಡ ಅನ್ನೋದಿಲ್ಲ. ಮಾಡ್ಕೊಳ್ರಿ. ನಾನು ಯಾವ್ದನ್ನು ಅಲ್ಗಳಿದಿರಲ್ಲ, ಹೌದಾ? ನೀವು ಮಾಡ್ಕೊಳ್ಳಿ. ಬಟ್ ಮಿನಿಮಮ್ ಹೇಳೋದು ನಾನು 3 ಫೀಟ್ 2 ಫೀಟ್ 2 ಫೀಟ್ 3 ಫೀಟ್ ಎಲ್ಲ ಬೇಕಿಲ್ಲಿ. ಅದ್ರೊಳಗಡೆ ಎಷ್ಟನ್ನ ಇನ್ನು ಕಂಜೆಕ್ಟ್ ಮಾಡ್ಕೊಂಡು ನೀವು ಇದ್ರ ಪ್ರಕಾರ ಯಾವುದು ಇದು ಅಂದ್ರಲ್ಲ ಈಗ ಆಯಗಳು ಪ್ರಕಾರ ಇನ್ನೂ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ನಂದೇನು ಅಭ್ಯಂತರ ಏನಿಲ್ಲ. ಇಲ್ಲಿ 2 ಫೀಟ್ ಇರ್ಲಿ, ಇಲ್ಲಿ 4 ಫೀಟ್ ಬರ್ಲಿ ಬೇಕಾರೆ. 4 ಫೀಟ್ ಏನ್ ಮಿಸ್ಟೇಕ್ ಆಗ್ತಿರ್ತವೆ ನಿಮ್ಗೆ ಅನಿಸಿದ್ರೆ. ಈ ಎಲಿವೇಶನ್ ಪ್ಲಾನ್ ಮಾಡ್ತಾರಲ್ಲ, ಅದು ಕಾಂಪೌಂಡ್ ಮೇಲೆ ಮಾಡ್ಕೋಬೋದಲ್ವಾ? ಯಾವುದೇ ಕಾರಣಕ್ಕೂ ಬೇಡ. ಕಾಂಪೌಂಡೇ ಬೇರೆ, ಇದೇ ಬೇರೆ. ಇದು ಸೆಕೆಂಡ್ ಡೇ ಬರ್ತ್ ನಲ್ಲಿ ಎಲಿವೇಶನ್ ಕ್ಲೀನಿಂಗ್ ಇಟ್ಕೊಂಡು ಇಂಜಿನಿಯರ್ ಕರ್ಸಿದ್ರೆ ಅವತ್ತು ಎಲಿವೇಶನ್ ತೋರಿಸಿರೋರು ಕ್ಲೀನಾಗಿ ಹೇಳ್ತೀನಿ ಅವ್ರಿಗೆ. ಯಾವುದೇ ಕಾರಣಕ್ಕೆ ಅದು ಎಕ್ಸ್ಟೆಂಡ್ ಮಾಡೋದು ಮಾಡಬೇಡಿ. ಫ್ಲೋರ್ ಹೋಗ್ಲಿ ಮೇಲಕ್ಕೆ. ಎಲಿವೇಶನ್ ಫಸ್ಟ್ ಟೈಮ್ ಮಾಡಲ್ಲ, ಪ್ಲಾನ್ ಮಾಡ್ಕೊಳ್ಳಿ ಅಷ್ಟೇ. ಏನು 4 ಫೀಟ್ 4.5 5 ಇರುತ್ತೆ ಲಾಸ್ಟ್ ಅಂದ್ರೆ 5 ಫೀಟ್ ಮಾಡ್ತಾರೆ. ಎಲಿವೇಶನ್ ಏನ್ ಮಾಡಿದ್ರು ಇಲ್ಲಿ 3 ಅಡಿ ಒಳಗೆ ನಿನ್ನ ಮನೆ ಒಳಗೆ ಮಾಡ್ಕೋಬೇಕು, ಮನೆ ಮೇಲೆ ಮಾಡ್ಕೋಬೇಕು. ಮನೆಯಿಂದ ಯಾತ್ರದ್ದು ನೀನು ಏನ ಮಾಡ್ಕೊಳ್ಳೋದು ಏನು ಬೇಕಾಗಿಲ್ಲ. ಅರ್ಥದಪ್ಪಿ? ಏನು ಮಾಡೋದ್ ಬೇಡ. ಏನು ಮಾಡೋದ್ ಬೇಡ. ಏದನ್ನ ಬೇಕು ಅಂತಂದ್ರೆ ನಾನು ಹೇಳ್ತೀನಿ ಅದನ್ನ.
ಸ್ಟ್ರಕ್ಚರೇ ಕಾಂಪೌಂಡ್ ಸಪರೇಟ್. ಕಾಂಪೌಂಡ್ ಸಪರೇಟ್, ಅದು ಮನೆ ಸಪರೇಟ್ ಸೈಟ್ ಇದೆ ಅಲ್ವಾ? ಬಾಡಿ ಸೈಟ್ ಇದೆ. ಅದ್ರಲ್ಲಿ ನಾವ್ ಎಂಟ್ರಿ ಆಗೋದು ಬೇಡ, ಎಂಟ್ರಿ ಮಾಡ್ಕೊಳ್ಳೋದು ಬೇಡ. ಬರ್ಕೊಳ್ತೀನಿ ಅಂತಂದ್ರೆ ಇದನ್ನ ಹೇಳ್ತೀನಿ, ಬರ್ಕೊಳ್ತೀನಿ, ಒಂದ್ ಪೇಪರ್ನಲ್ಲಿ ಬರ್ಕೊಡ್ತೀನಿ, ಅದನ್ನ ಓಪನ್ ಮಾಡಿ ತೊಂದರೆ ಆದಾಗ ನೋಡು. ಅರ್ಥ ಆಯ್ತು ಹೇಳೋದು? ಬೇಡ, ತೊಂದರೆ ಯಾಕೆ ಮಾಡ್ಕೊಳ್ಳೋದು? ಮನೆಯೇ ಮಂತ್ರಾಲಯ, ಮನೆಯನ್ನ ಮಂತ್ರ ಟೈಪ್ ಮಾಡ್ಕೊಳೋಣ. ರಾಘವೇಂದ್ರ ಸ್ವಾಮಿ ಬಂದಲ್ಲಿ ನಮಗೆ ಆಸೀನರಾಗ್ಬೇಕು, ಆ ರೀತಿ ಕಟ್ಕೊಳೋಣ ಅಲ್ವಾ? ಮನೆಯೇ ಮಂತ್ರಾಲಯ ಆಗ್ಬೇಕು, ಆ ಟೈಪ್ ಕಟ್ಕೊಳೋಣ. ಸ್ಥಾನ ಬಲಕ್ಕೆ ಸರಿಯಾಗಿ ಕಟ್ಕೊಳೋಣ. ಹಂಗಂತಂದು ಏನು ಅದ್ದೂರಿಯ ಕಟ್ಟೋದು ಬೇಡ. ಕಟ್ಟೋಣ, ಹೆಂಗ್ ಕಟ್ಟಬೇಕು? ಸ್ಥಾನ ಬಲವರ್ಗೆ ಹೆಂಗನ್ನ ಕಟ್ಕೊ. ಒಂದು ಗುಡಿಸ್ಲಾದ್ರೂ ಕಟ್ಕೊ, ಒಂದು ಅರಮನೆ ಆದ್ರೆ ಕಟ್ಕೊ. ಇದನ್ನೇನಾದ್ರೂ ಮಿಸ್ಟೇಕ್ ಮಾಡಿದ್ರೆ ಇವತ್ತನ್ನಲ್ಲ, ಆ ಟೈಪ್ ತೊಂದರೆಗಳು ಅಲ್ವಾ? ಸೊ ಕೆಲವಾರು ಮನೆಗಳ ಹತ್ರ ಒಂದು 3 ಸಾರಿ ಅಂತ ಕರೀತಾರೆ. ಕೆಲವಾರು ಮನೆಗಳಲ್ಲಿ ಅವ್ರವ್ರು ಇದ್ದದ್ದು ಅತಿ ದೊಡ್ಡ ಬಂತ, ಬೇಡ ನಿಲ್ಸ್ಬಿಡಪ್ಪ ಸ್ವಲ್ಪ ಬಂದೋಗ್ಲಿ ಅಂತಾರೆ. ಕೆಲವರು ಜನ ಲಾಸ್ಟ್ಗೆ ಎಲ್ಲ ಆದ್ಮೇಲೆ ಕರೆಸಿ ಅವ್ರವ್ರ ವಿಚಾರಗಳು ಅಲ್ವಾ? ಅದನ್ನ ನಾನೇನ್ ಅವಾಗಲೇ ಬರ್ಬೇಕಲ್ಲ, ಮಿನಿಮಮ್ ಒಂದು 2 ಟನ್ ತಗೊಂಡ್ಲೇಬೇಕಾಗುತ್ತೆ. ಇವಾಗ ಇಲ್ಲಿ 3 ಅಡಿ ಬಿಡ್ತೀವಲ್ಲ, ಈ 3